ओम नमो ब्रह्मादिभ्यो ब्रह्मविद्यामृतादिभ्यो नमो महद्भ्यो नमो भक्तः सर्वोपप्लवरहितं प्रज्ञानघनं प्रत्यगच्छो ब्रह्मीवाहमस्मि स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यो वन्दे भगवन्तो पुनः श्रीलक्ष्मणपूज्यपादसद्गुरुभ्यो नमः स्वस्तिदेकं सत्यानन्दं वेदवेदान्तसारण्यं सद्गुरुं प्रणतोऽस्म्यहं सम्प्रदायं सदाश्रयं सद्गुरुं सच्चिदानन्दं श्री श्री सच्चिदानंदेन्द्र सरस्वती महासद्गुरुभ्यो नमः हरि ओम ಪ್ರಸಾದವಾದ ಪ್ರಸಾದದ ಪ್ರಸನ್ನತೆ ತಿಳಿಯಾದರೆ ಅಂತ ಮನಸ್ಸು ತಿಳಿಯಾದರೆ ಏನಾಗುತ್ತೆ ಅಂತ ಸಾಧ ಸಂಶುದ್ಧವು ಧಾತು ಸೀದತಿ ಸಾಧಃ ಅಂತ ಇದು ಕೈ ಶುದ್ಧಿ ಆಗೋದು ತಿಳಿಯಾಗೋದು ಅಂತ ಅರ್ಥ. ಅದಾದ್ರೆ ಏನಾಗುತ್ತೆ ಅಂದ್ರೆ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಶ್ಲೋಕದಮ್ಮ ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಪರಿಚ್ಛೇದ ಆಗಿದೆ, ಶ್ಲೋಕಾರ್ಥ ಹೇಳಿದೆ, ಭಾಷ್ಯ ಓದೋಣ. ಪ್ರಸಾದೇ ಸರ್ವ ದುಃಖಾನಾಂ ಆಧ್ಯಾತ್ಮಿಕಾದೀನಾಂ ಹಾನಿ ವಿನಾಶಃ ಅಸ್ಯ ಯತೇಃ ಉಪಜಾಯತೆ. ಪ್ರಸಾದೇ ಸತಿ ಅಂತ ಸಪ್ತಮಿ ಪ್ರಸಾದವನ್ನು ಉಂಟಾದ ಕೂಡಲೇ ಎಲ್ಲಾ ದುಃಖಗಳು ಸರ್ವ ಶಬ್ದ ಸಂಕೋಚ ಮಾಡಬಾರ್ದು. ಎಷ್ಟು ತರಹ ದುಃಖ ಇದೆಯೋ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಆಧ್ಯಾತ್ಮಿಕ ಆದಿ 3 ತರಹ ದುಃಖ. ಆಧ್ಯಾತ್ಮಿಕ ದೇಹಿಂದ ಒಳಗಾಗುವ ದುಃಖ ಆಧ್ಯಾತ್ಮಿಕ, ಪ್ರಪಂಚದಿಂದ ಆಗುವುದು ಆದಿಭೌತಿಕ, ಅತೀಂದ್ರ ದೇವಾದಿಗಳಿಂದ ಆಗೋದು ಆದಿದೈವಿಕ. ಶಿಡ್ಲು, ಅತಿವೃಷ್ಟಿ, ಅನಾವೃಷ್ಟಿ, ಉಲ್ಕಾಪಾತಾದಿಗಳು ಇದೆಲ್ಲ ದೇವಾದ ಎಲ್ಲಾ ಪ್ರಕಾರದ ದುಃಖಗಳ ಹಾನಿಯಿಂದ ವಿನಾಶವು ಅಂತ. ಹಾನಿ ಅಂದ್ರೆ ಒಂದು ವಾಹಕದಾಗ ಹಾನಿ ನಾಶವಾಗುವುದು ಅಂತ ಬಿಟ್ಟೋಗೋದು ತಪ್ಪದೆ ತಾವರ ವಿನಾಶ ಅಸ್ಯ ಯತೇಃ. ಈ ವಿನಾಶ ಯತಿಗೆ ಅಂದ್ರೆ ಈ ಸನ್ಯಾಸಿಗೆ ಆ ವಿನಾಶವಾಗುತ್ತೆ ಅಂದ್ರೆ ಎಲ್ಲ ಬಿಟ್ಟು ಹೋಗುತ್ತೆ ಅಂತಂದು. ಕಿಂಚ ಪ್ರಸನ್ನಚೇತಸಃ ಸ್ಥಾಂತಃಕರಣಸ್ಯ ಹಿ ಯಸ್ಮಾತ್ ಆಶು ಶೀಘ್ರಂ ಬುದ್ಧಿ ಪರ್ಯವತಿಷ್ಠತೆ. ಆಕಾಶಮಿವ ಪರಿಸಮಂತಾದ್ ಅವತಿಷ್ಠತೆ. ಆತ್ಮಸ್ವರೂಪೇಣೈವ ನಿಶ್ಚಲೀಭವತಿ ಇತ್ಯರ್ಥಃ. ಕಿಂಚ ಮತ್ತು ಏನಪ್ಪ ಅಂದ್ರೆ ತಸ ಇನ್ನೂ ಏನಾಗುತ್ತೆ ಅಂದ್ರೆ ಪ್ರಸನ್ನಚೇತಸಃ ಮೂಲ ಪದ. ಅದಕ್ಕೆ ಸಮಾಸ ಹೇಗೆ? ಪ್ರಸನ್ನಚೇತ ಏನ್ ಸಕಾರ ಅಂತ ಕೆಲವು ನಿಯಮ ಮಾಡ್ತಿದ್ದಾರೆ. ಏನು ಸ್ವಸ್ಥಾಂತಃಕರಣಸ್ಯ ಇದಕ್ಕೆ ಆಮೇಲೆ ಏನೋ ಅಂತಃಕರಣ ತಮ್ಮದೇನಂತ ನೆಲೆ ನಿಂತಹ ಮನಸ್ಸು, ನೆಲೆ ನಿಂತಹ ಅಂತಃಕರಣ. ಚೇತಸ್ವಿನ ಮನಸ್ಸು, ಬುದ್ಧಿ ನೆಲೆ ನಿಂತ ತನ್ನಲ್ಲಿ ಸ್ವಾನು ತನ್ನಲ್ಲಿ ಸ್ವಸ್ಮಿನ್ ತಿಷ್ಠತಿ ಸ್ವಸ್ಥ ತನ್ನಲ್ಲಿ. ಇವಾಗ ನಮ್ಗೆ ವಿಷಯ ದುಡ್ಡಲ್ಲಿದೆ ಮನಸ್ಸು, ಭೋಗದಲ್ಲಿದೆ, ವಿಷಯದಲ್ಲಿದೆ, ತನ್ನಲ್ಲಿರ್ಬೇಕಂತೆ ಮನಸ್ಸು. ಅವ ಸ್ವಸ್ಥನಾದ. ಹಾಗಿರ್ತಕ್ಕಂತಹ ಚೇತಸ್ಸು ಯಾರಿಗೋ ಅವನು ತನ್ನಲ್ಲಿ ಏನು ಆತ್ಮಸ್ವರೂಪ ಆತ್ಮನೇ ಆಗಿದೆ, ಆತ್ಮರೂಪವೇ ಅದರ ಸ್ವಭಾವ ಅಂತ ಹೇಳಿ ಗೊತ್ತಾಗ ಆತ್ಮವನ್ನ ಬಾಧಿತವಾಗಬೇಕು. ಹಾವು ಹೇಗೆ ಹಗ್ಗದಿಂದ ಬಾಧಿತವಾಗಬೇಕೋ ಮನಸ್ಸೆಂಬುದು ಆತ್ಮವನ್ನೇ ಬಾಧಿತ. ಮನಸ್ಸು ಅನ್ನೋದು ಆತ್ಮದಲ್ಲಿ ಬೇರೆಯಾಗಿಲ್ಲ. ಅಂದಾಗಿ ಅಂತಃಕರಣವು ಆತ್ಮದಲ್ಲೇ ನೆನೆಂತದ್ದಾದರೆ ಅವನಿಗೆ ಸಸ್ಯ ಶೀಘ್ರ ಆಶುದು ಶೀಘ್ರ ಬೇಗನೆ ಬುದ್ಧಿಯು ನೆಲೆ ನಿಲ್ಲತ್ತೆ. ಇದು ಪರ್ಯವತಿಷ್ಠತೆ. ಪರಿ ಅವ 2 ಉಪಸರ್ಗ, ತಿಷ್ಠತೆ ಆತ್ಮಪದ. ಸಮಪ್ರವಿಭ್ಯಸ್ಥ ಧಾತು ಸೂತ್ರ ಆತ್ಮೀಯ ಪದ ಪ್ರಯೋಗ ಆಯ್ತು.
ಸಮಪ್ರವಿ 3 ಇಲ್ಲ, ಅವ ಪ್ರ ವಿ 4 ಇಲ್ಲ, ಅದು ಅವ ಇದೆಯಲ್ಲ, ಸಮವಪ್ರವಿಭ್ರಸ್ತ, ಸಮವಪ್ರವಿಭ್ರಸ್ತ ಅವ ಇದೆ. ಅಂದ್ರೆ ಆಕಾಶದಂತೆ ಪರಿ ಅಂದ್ರೆ ಎಂಟೈರ್ ಸಂಪೂರ್ಣ ಎಲ್ಲಾ ಕಡೆಯಲ್ಲಿಯೂ ಕೂಡ ಸಮಂತ ಎಲ್ಲಾ ರೀತಿಯಿಂದಲೂ ನೆಲೆ ನಿಂತು ಬಿಡುತ್ತೆ. ಆತ್ಮಸ್ವರೂಪದಿಂದಲೇ ಇದೆ. ಆತ್ಮಸ್ವರೂಪ ಹೇಗೆ ಎಲ್ಲಾ ಕಡೆ ಪರಿಪೂರ್ಣವಾಗಿ ಅದ್ವಿತೀಯವಾಗಿ ಅಖಂಡವಾಗಿದೆಯೋ ಆ ಸ್ವರೂಪವನ್ನು ಕಂಡುಕೊಂಡ ಮನಸ್ಸು ಅಲ್ಲಿ ಮರ್ಜ ಆಗ್ಬಿಡುತ್ತೆ. ಮಂಜಿನ ಗೆಡ್ಡೆಯನ್ನು ಹೇಗೆ ನೀರಿಗೆ ಹಾಕಿದ್ರೆ ನೀರಲ್ಲಿ ಹೇಗೆ ಸೇರೋಗ್ಬಿಡುತ್ತೋ ಆತ್ಮನಲ್ಲಿ ಲಯಗೊಳಿಸಿದ ಆ ಮನಸ್ಸು ಲಯಗೊಳಿಸೋದು ಕ್ರಿಯೆ ಅಲ್ಲ, ಅದು ಜ್ಞಾನದಿಂದ ಬಾಧೆ ಆಗೋದು. ಕ್ರಿಯೆ ಮಾತ್ರ ಮಾಡ್ಕೋಬಾರ್ದು. ಈ ವೇದಾಂತ ಶಾಸ್ತ್ರದಲ್ಲಿ ಅಥವಾ ಜ್ಞಾನಕಾಂಡದಲ್ಲಿ ಕ್ರಿಯೆಗೆ ಅವಕಾಶ ಇಲ್ಲ, ವಿವೇಕಕ್ಕೆ ಅವಕಾಶ. ಕರ್ಮಕಾಂಡ ಉಪಾಸನಾ ಕಾಂಡ ಕ್ರಿಯೆಗೆ ಅವಕಾಶ. ಜ್ಞಾನ ಕಂಡ್ಕೊಳ್ಳೋದು ಕೊತ್ ಮಾಡ್ಕೊಂಡ್ರೆ ಆಕಾಶದಂತೆ ಎಲ್ಲ ಕಲಿಯಿರತಕ್ಕಂತಹ ಸ್ವರೂಪದಿಂದ ಇದ್ಕೊಂಡ್ಬಿಡತ್ತೆ. ಆತ್ಮಸ್ವರೂಪದಲ್ಲಿ ನಿಶ್ಚಲ ನಿಂತುಬಿಡುತ್ತೆ. ಅವನ ಬುದ್ಧಿ ಇನ್ನು ಅಲ್ಗಾಡಲ್ಲ. ಬುದ್ಧಿ ಅಲ್ಗಾಡಕ್ ಕಾರಣ ಏನ್ ಗೊತ್ತಾ? ಬಾಹ್ಯ ಸುಚ್ಚತ್ವ ಬುದ್ಧಿ, ಬಾಹ್ಯ ನಿಮಿತ್ತ ಸುಖದ ನಿರೀಕ್ಷಣೆ, ಎರಡರಿಂದ ಅಲ್ಲಾಡುತ್ತೆ. ಸತ್ಯತ್ವ ಬುದ್ಧಿ ಕೊಟ್ಟರೆ ಸುಖ ಆಗ್ಬೇಕು ಅಂತ ಆದಾಗ ಅಲ್ಲಿ ಓಡಾಡುತ್ತೆ. ಸತ್ಯತ್ವ ಬುದ್ಧಿ ಹಾಕ್ಬಿಟ್ಟ एवं प्रसन्नचेतसः अवस्थित बुद्धे कृतकृत्यता यतः तस्मात् रागद्वेष वियुक्तैः इन्द्रियैः शास्त्राविरुद्धेषु अवर्जनीयेषु युक्तः समाचरेत् वाक्यार्थः. ಈ ರೀತಿ ಪ್ರಸನ್ನ ಚೇತಸನಾದವನಿಗೆ, ನೆಲೆ ನಿಂತ ಬುದ್ಧಿ ಉಳ್ಳವನಿಗೆ ಯಾವ ಕಾಲ ಕೃತಕೃತ್ಯತೆ ಕೃತಂ ಕೃತ್ಯಂ ಏನ ಸಹ ತಸ್ಯ ಭಾವ ಮಾಡಬೇಕಾದದ್ದೆಲ್ಲ ಮಾಡಿದ್ದಂತ ಆಗೋದು ಕೃತಕೃತ್ಯತೆ. ನಾವು ಏನು ಮಾಡ್ಬೇಕಾಗಿಲ್ಲ, ಏನು ಪಡ್ಕೋಬೇಕಾಗಿಲ್ಲ, ಏನು ಕಳ್ಕೊಳ್ಳಬೇಕಾಗಿಲ್ಲ. ಕಳ್ಕೊಳ್ಳೋದಾದ್ರು ಏನಿಲ್ಲ, ಪಡ್ಕೊಳ್ಳೋದು ಏನಿಲ್ಲ, ಮಾಡ್ಬೇಕಾದದ್ದು ಏನಿಲ್ಲ. ಕಳ್ಕೊಳ್ಳೋದು ಪಡ್ಕೊಳ್ಳೋದು ಇದ್ರೆ ಮಾಡ್ಬೇಕಾಯ್ತು, ಕಳ್ಕೊಳ್ಳೋದು ಏನಿಲ್ಲ, ಪಡ್ಕೊಳ್ಳೋದು ಇಲ್ಲ, ಮಾಡೋದು ಏನಿಲ್ಲ. ಹಂಗಾಗಿ ಕೃತಕೃತ್ಯತೆ ಉಂಟಾಗೋದ್ರಿಂದ ಈ ಆಕಾರದಿಂದ ರಾಗದ್ವೇಷ ವಿಯುಕ್ತ, ರಾಗದ್ವೇಷವನ್ನು ಕಳಚಿಕೊಂಡಂತಹ ಇಂದ್ರಿಯಗಳಿಂದ ಅಂದ್ರೆ ಶಾಸ್ತ್ರಕ್ಕೆ ಅವಿರುದ್ಧವಾದ ಮತ್ತು ಅವರ್ಜನೀಯವಾದ ಅಂದ್ರೆ ಬಿಡಕ್ಕಾಗ ರಪ್ಪೆ ಬಿಡಿಸೋದನ್ನ ಬಿಡೋದು ಆಗಲ್ಲ, ನಾಡಿ ಬಡಿದು ನಿಲ್ಸೋಕ್ಕಾಗಲ್ಲ. ಹಾಗೆ ಓಡಾಡೋ ಕಣ್ಮಿಸ್ಕೊಂಡು ಓಡಾಡೋಕ್ಕಾಗಲ್ಲ. ಅಶನ ಭೋಜನ ಮೋಚನ ಮಾಡ್ಲೇಬೇಕು, ಅಲ್ಲಿ ಆಪ್ಷನ್ ಇಲ್ಲ ಇವನಿಗೆ. ಅದು ಪ್ರಾಕೃತಿಕ ಧರ್ಮ. ಪ್ರಾಕೃತಿಕ ಧರ್ಮ ಆಗಿರ್ತಕ್ಕಂತಹ ಕೆಲಸದಲ್ಲಿ ಮತ್ತು ಅದನ್ನು ಶಾಸ್ತ್ರಕ್ಕೆ ಅವಿರುದ್ಧವಾಗಿರ್ತಕ್ಕಂತಹ ನಡವಳಿಕೆಯಲ್ಲಿ ಕೂಡ್ಕೊಂಡವನ ನೋಡಿ. ತತ್ವಜ್ಞಾನವಾದ ಶಾಸ್ತ್ರ ಅವಿರುದ್ಧ ಅಂದ್ರು. ಯಾವಾಗ ಶಾಸ್ತ್ರ ಹುಟ್ಟಿದ್ದೆ ಅವನಿಂದ, ಅವನು ಮಾಡೋದೇ ಶಾಸ್ತ್ರ, ಅವನು ಶಾಸ್ತ್ರದಂತೆ ಮಾಡೋದ. ಅವನು ಏನ್ ಮಾಡ್ತಾನೋ ಅದು ಶಾಸ್ತ್ರ ಆಗುತ್ತೆ. ಯಾಕಂದ್ರೆ ಸ್ವಯಂ ಪರಮಾತ್ಮ ಆಗ್ಬಿಡ್ತಾನೆ ತತ್ವಜ್ಞಾನದ ಕೂಡಲೇನೆ. ಪರಮಾತ್ಮ ಸ್ವರೂಪ ಪಡ್ಕೊಂಡವನು ಏನ್ ನಡ್ಕೊಳ್ತಾನೋ ಅದೇ ಶಾಸ್ತ್ರಾರ್ಥ ಆಗುತ್ತೆ. ಆದ್ರೂ ಲೋಕದ ದೃಷ್ಟಿಯಿಂದ ಇದಕ್ಕೆ ಒಂದು ಅವ್ನು ನಡ್ಕೊಳ್ಳೋಕಲ್ಲ ಒಂದು ವಾಕ್ಯ ಇದೆ, ಮನುಸ್ಮೃತಿ ಇದೆ, ಆಪಸ್ತಂಬರು ಹೇಳಿದ್ದಾರೆ, ಗೌತಮರು ಹೇಳಿದ್ದಾರೆ, ಯಾಜ್ಞವಲ್ಕ್ಯ ಹಾಗೆ ಇರ್ತಾರೆ ಅವರು ಅಂತ. ಏನೋ ಒಂದು ಬಹಿರ್ದೇಶಕ್ಕೆ ಹೋಗಂದ್ರೆ ಯಾವ ರೀತಿ ಹಾಕ್ಬೇಕು, ಮಣ್ಣು ಹಾಕ್ಬೇಕು, ಅಥವಾ ಊಟ ಮಾಡ್ಬೇಕಾದ್ರೆ ಯಾವ ರೀತಿ ಊಟ ಮಾಡ್ಬೇಕು, ಊಟ ಆದ್ಮೇಲೆ ಆಚರಣೆ ಮಾಡಿ ಎಲ್ಲವನ್ನೂ ಫಾಲೋ ಮಾಡ್ತಾರೆ. ಯಾಕೆ ಅಂದ್ರೆ ಶಾಸ್ತ್ರ ಹಾಗೆ ಹೇಳಿದೆ. ಶಾಸ್ತ್ರ ಕಟ್ಪಾಡಲ್ಲ ಅವರು. ನೈವಸ್ಯಾದ್ ವೇದಕಿಂಕರ ವರ್ತಮಾನ ಶ್ರುತೇರ್ಮೂರ್ಧಿ ನೈವಸ್ಯಾದ್ ವೇದಕಿಂಕರ. ಆದ್ರೂ ಕೂಡ ವೇದಂತೆ ಅದು ಸಹಜವಾಗ್ಬಿಡುತ್ತೆ. ವೇದೋಕ್ತ ನಡವಳಿಕೆ ಸ್ವಭಾವ ಆಗ್ಬಿಡುತ್ತೆ. ಮುಮುಕ್ಷುವಿಗೆ ಕರ್ತವ್ಯ ವಿಧಿ. ಜ್ಞಾನಿಗಳು ಏನು ಹೇಳಿದಾರೋ ಅದು ಶಾಸ್ತ್ರ, ಏನ್ ಹೇಳಿದಾರೋ ಅದಂತೆ ಅವ್ರು ಇರೋರು, ಅದಂತೆ ಇರೋದನ್ನೇ ಅವರು ನಮ್ಗೆ ವಿಧಿಯಾಗಿ ಹೇಳ್ತಿದ್ದಾರೆ. ಅದಂತೆ ನಡ್ಕೊಂಡು ನಾವು ಹಂಗ ಆಗ್ಬಿಡ್ತೀವಿ. ನಾವು ಬಿಸಿಯಾಗಿರ್ಬೇಕು, ಬೆಂಕಿ ಬಿಸಿಯಾಗಿರ್ಬೇಕು, ಬಿಸಿ ಮಾಡಕ್ ಬರಲ್ಲ. ಬೆಂಕಿ ಬಿಸಿಯಾಗಿರೋದೆ. ಈ ಬಿಸಿಯಾಗಿರ್ಬೇಕು ಅಂದ್ರೆ ನೀವು ಓಡ್ಬೇಕು, ಉಜ್ಬೇಕು, ಮೈ ಬಿಸಿ ಬರೆಸ್ಕೋಬೇಕು. ಓಡಿ ಕೆಲಸ ಮಾಡಿ ಮೈ ಬಿಸಿ ಬರೆಸ್ಕೋಬೇಕು. ಬೆಂಕಿ ಬಿಸಿ ಬರೆಸಕ್ಕೆ ಏನ್ ಮಾಡ್ಬೇಕು? ಬೆಂಕಿ ಬಿಸಿಯಾಗೇ ಇರುತ್ತೆ. ಹಾಗೆ ಜ್ಞಾನಿಗಳ ನಡವಳಿಕೆ ಶಾಸ್ತ್ರಕ್ಕೆ ಅವಿರುದ್ಧವಾಗಿ ಮತ್ತು ನಡ್ಕೊಳ್ಳೇಬೇಕಾದ ಜಾಗದಲ್ಲಿ ಅವರ್ಜನೀಯ ಬಿಡೋಕ್ಕಾಗದೇ ಇರತಕ್ಕ ಜಾಗದಲ್ಲೂ ಕೂಡ ಶಾಸ್ತ್ರಕ್ಕೆ ಅವಿರುದ್ಧವಾಗಿಯೇ ನಡ್ಕೊತಾ ಇರ್ತಾನೆ. ನಡ್ಕೊಳ್ಬೇಕು ಮುಮುಕ್ಷು ವಿಧಿ ಇದು. ಮುಮುಕ್ಷು ಆದ್ರೂ ಹೀಗಿರ್ಬೇಕು. ಯಾವ ಕಾರಣಕ್ಕೂ ಸುಳ್ಳು ಹೇಳಬಾರ್ದು, ವಂಚನೆ ಮಾಡಬಾರ್ದು, ಮೋಸ ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ಕಾತರ ಮಾಡಬಾರ್ದು, ಯಾವುದೇ ಶಾಸ್ತ್ರ ನಿಷಿದ್ಧವಾದ ನಡವಳಿಕೆ ನಡ್ಕೋಬಾರ್ದು.
ಇದು ವಾಕ್ಯಾರ್ಥ. ವಾಕ್ಯಾರ್ಥನ ಒಟ್ಟರ್ಥ ಅದರ್ಥ. ವಾಕ್ಯ ಸೆಂಟೆನ್ಸಿಂಗ್ ಮೀನಿಂಗ್ ಅಂತಲ್ಲ, ವಾಕ್ಯ ಮೀಮಾಂಸ ಪ್ರಕಾರ ವಾಕ್ಯ ಅಂತಲ್ಲ, ಆ ವಾಕ್ಯ. ಸೇಯಂ ಪ್ರಸನ್ನತಾ ಸ್ತೂಯತೆ. ಈ ಪ್ರಸನ್ನತೆಯನ್ನು ಹೋಗುತ್ತಾನೆ ಪರಮಾತ್ಮ. ನಾಸ್ತಿ ಬುದ್ಧಿರಯುಕ್ತಸ್ಯ ಅಚಾಯುಕ್ತಸ್ಯ ಭಾವನಾ ಭಾವಯತ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ನಾಸ್ತಿ ಮಾಡ್ತಾರೆ ಅಸ್ತಿ ಬುದ್ಧಿಃ ಅಯುಕ್ತಸ್ಯ ನ ಚ ಅಯುಕ್ತಸ್ಯ ಭಾವನಾ ನ ಚ ಅಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಅಯುಕ್ತಸ್ಯ ಏನರ್ಥ? ಅಯುಕ್ತ, ಅಯುಕ್ತ. ನಾಸ್ತಿ ಬುದ್ಧಿ ಅಯುಕ್ತ ಏನು ಹೊಂದಿಲ್ಲ. ಅಯುಕ್ತಸ್ಯ ವ್ಯಕ್ತಿ ವಿಶೇಷಣ. ಏನ್ ಕೂಗ್ಳು? ಸಮಾಧಾನವಿಲ್ಲದವನಿಗೆ ಏನರ್ಥ? ಏನ್ ಹೇಳೋ? ಸಮಾಧಾನವಿಲ್ಲದವನಿಗೆ ಬುದ್ಧಿ ಇಲ್ವಂತೆ. ಬುದ್ಧಿ ಇಲ್ಲನೇನೋ ವಿವೇಕ ಇಲ್ಲ. ಹಾಗೆಯೇ ಅಯುಕ್ತಸ್ಯನೇನೋ ಸಮಾಧಾನ ಇಲ್ಲದಿದ್ದವನಿಗೆ ಭಾವನಾ ನಾಸ್ತಿ. ಭಾವನಾ ನಾಸ್ತಿನೇನೋ ಆತ್ಮಜ್ಞಾನ ಅಭಿನಿವೇಶ. ಆತ್ಮಜ್ಞಾನವೇ ಬೇಕು ಅನ್ನೋ ಹಠ ಅಂತ ಹೇಳಿದ್ರು. ಭಾವನಾ ಅಂದ್ರೆ ಹೇಳೋ ಆತ್ಮಜ್ಞಾನವೇ ಬೇಕು ಅನ್ನೋ ಹಠ ಇರೋಲ್ಲ ಅಂತ ಇದ್ದಾರೆ. ಭಾವನಾ ಶಬ್ದಕ್ಕೆ ಉಪಾಸನೆ ಅಲ್ಲ. ಭಾವನೆ ಅಂದ್ರೆ ಇಮ್ಯಾಜಿನ್ ಮಾಡೋದು ಕಲ್ಪನೆ ಅದಲ್ಲ. ಭಾವನಾ ಅಂದ್ರೆ ಏನೋ ಆತ್ಮಜ್ಞಾನವೇ ಬೇಕು. ತಹತಹತೆ ಸಮಾಧಾನ ಇದ್ದವನಿಗೆ ತಹತಹತೆ ಬರುತ್ತೆ. ಆತ್ಮಜ್ಞಾನವೇ ಬೇಕು. ಸಮಾಧಾನ ಇದ್ದವನಿಗೆ ಬುದ್ಧಿ ಸರಿ ಬರುತ್ತೆ. ಸಮಾಧಾನ ಇದ್ದೇ ಹೋದ್ರೆ ಬುದ್ಧಿಯೂ ಸರಿ ಇರಲ್ಲ. ಸಮಾಧಾನವಿಲ್ಲ ಅಂದ್ರೆ ಭಾವನೆ ಹಠವೂ ಬರಲ್ಲ. ಅದನ್ನ ಫಸ್ಟ್ ಏನ್ ಮಾಡ್ಬೇಕು? ಯಾವಾಗ ಬುದ್ಧಿ ಸಮಾಧಾನ ಬುದ್ಧಿ ಸಮಾಧಾನ ಕೊಡೋದು ಅರ್ಥ ಏನು? ಇಷ್ಟ ಪ್ರಾಪ್ತಿ ಆಗ್ಬೇಕು ಅಂತ ತಹತಃ ಪಡೋದು, ಅರಿಷ್ಟ ನಿವಾರಣೆ ಆಗ್ಬೇಕು ಅಂತ ಒದ್ದಾಡೋದು, ಎರಡು ಬಿಡ್ಬೇಕು. ಇಷ್ಟ ಪ್ರಾಪ್ತಿ ಆಗ್ಬೇಕು ಅಂತ ಅಂದ್ಕೊಳ್ಳದೆ ಹೋದ್ರೆ, ಅರಿಷ್ಟ ಪರಿಹಾರ ಆಗ್ಬೇಕು ಅಂತ ಅಂದ್ಕೊಳ್ತಿದ್ದೆ, ಬುದ್ಧಿಯ ಕುಣಿಯುತ್ತೆ. ಬುದ್ಧಿ ಕುಣಿಯೋದು ಎರಡಕ್ಕೆ. ಏನೇನೋ ಬೇಕು 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 ಅಂತ ಬೇಕೂಫ ಆದ್ರೆ ಕುಣಿಯುತ್ತೆ. ಇನ್ನು ಕಳ್ಕೋಬೇಕು. ನೆಗಡಿ ಆಗಿದೆ ಹೋಗ್ಬೇಕು, ಶುಗರ್ ಹೆಚ್ಚಾಗಿದೆ ಹೋಗ್ಬೇಕು, ಇನ್ನು ನೋವಾಗಿದೆ ಹೋಗ್ಬೇಕು ಅಂದ್ರೆ ಅರಿಷ್ಟ ಹೋಗ್ಬೇಕು ಅಂದ್ರೂ ಸಮಾಧಾನ ಹೋಗುತ್ತೆ. ಅಥವಾ ಇಷ್ಟ ಪ್ರಾಪ್ತಿ ಆಗ್ಬೇಕು ಅಂದ್ರೂ ಸಮಾಧಾನ ಹೋಗುತ್ತೆ. ಎರಡೂ ಇಲ್ಲ. ಎರಡು ನನಗಲ್ಲ, ಎರಡು ನಾನಲ್ಲ, ನನಗೆ ಸಂಬಂಧಪಟ್ಟದ್ದೇ ಇಲ್ಲ. ಏನೇ ಶರೀರ ಶುಗರ್ ಬಂದ್ಕೊಳ್ಳೆ, 200 500 ಆಗಲಿ, ಏನಂತೆ ಹೋಗೋದು ಹೋಗ್ಕೊಳ್ಳೆ, ಏನಾದ್ರೆ ಹಿಂದೂ ಇರಲಿಲ್ಲ ಮುಂದೂ ಇರಲ್ಲ. ಅದರ್ಶನಾದಾಪಜಿತ ಪುರಶ್ಚ ಅದರ್ಶನಂಗತಃ. ಅದರ್ಶದ ಬಿದ್ದರೆ ಅದಕ್ಕೆ ಹೋಗುತ್ತೆ. ಈ ಸಪ್ಪಳ ಶರೀರ ಹೋಗ್ತೀಯನ, ಸಪ್ಪ ಕಾಲ ಶರೀರ ಬಂದಿತ್ತು, ಅಯ್ಯೋ ಹೋಗ್ಬಿಡ್ತಲ್ಲಪ್ಪ, ಎಂಥ ಶರೀರ ಕೊಲ್ಗುಂಡಾಗಿತ್ತು ಕನಸಿನ ಶರೀರ ಎಷ್ಟೋ ಕೊಲ್ಲು ಗೊತ್ತಾ, ಬೆಟ್ಟವನ್ನ ಓಡ್ಕೊಂಡು ಹತ್ಬಿಟ್ಟೆ ಅಂತ ಅಂತಾನೆ. ಇಂತ ಗೌರಿಶಂಕರ ಶಿಖರವನ್ನ ಓಡ್ಕೊಂಡು ಹತ್ಬಿಟ್ಟೆ, ಅಂಥ ಶರೀರ ಇತ್ತು, ಆ ಶರೀರ ಹೋಗ್ಬಿಡ್ತಕೊಂಡ್ರಿ ಅಂತ ಹೆಚ್ಚಾದ್ಮೇಲೆ ಹೇಳ್ತಾನ. ಅಷ್ಟ ಏಷದ್ದು ಅಷ್ಟ, ಏನು ಕೆಮ್ಮತ್ತಿಲ್ಲ, ಇದಕ್ಕೆ ಏನು ಬೆಲೆ ಇಲ್ಲ. ನಚ ಅಭಾವ ಇದನ್ನ ಆತ್ಮಜ್ಞಾನ ಹಠವಿಲ್ಲದವನಿಗೆ ಮರಿಬೇಡುವ, ಜ್ಞಾಪಕ ಇಟ್ಕೊ. ಆತ್ಮಜ್ಞಾನ ಹಠ ಇಲ್ಲ ಅಂದ್ರೆ ಆತ್ಮಜ್ಞಾನ ಆಗಲ್ಲ. ಆತ್ಮಜ್ಞಾನ ಆಗದೆ ಇದ್ಮೇಲೆ ಶಾಂತಿ ಇಲ್ಲ. ಶಾಂತಿ ಇಲ್ಲ ಅಂದ್ರೆ ಸುಖ ಇಲ್ಲಿದ್ದ. ಅಶಾಂತಸ್ಯ ಕುತ ಸುಖಂ. ಕುತ ಸುಖ ಆಕ್ಷೇಪ ಎಲ್ಲಿಂದೋ ಪ್ರಶ್ನೆ ಅಲ್ಲ. ಪ್ರಶ್ನೆ ಆಗಿದೆ ಏನಾಗುತ್ತೆ? ಪ್ರಶ್ನೆ ಅಂದ್ರೆ ಯಾರು? ಅರ್ಜುನ ಅಂತ ಹೇಳ್ಬೇಕಾಗುತ್ತೆ. ಭಗವಂತನ ಪ್ರಶ್ನೆ ಅರ್ಜುನ ಅಂತ ಹೇಳ್ತಾನ? ಕುತ ಸುಖಂ ಆಕ್ಷೇಪ. ಎಲ್ಲಿಂದೋ ಅಶಾಂತರಿಗೆ ಸುಖ ಇಲ್ಲ ಕಣೋ, ಆಗಲ್ಲ ಕಣೋ. ಆಯ್ತು. ನಾಸ್ತಿ ನ ವಿದ್ಯತೆ ನ ಭವತಿ ಇತ್ಯರ್ಥಃ. ನಾಸ್ತಿ ಅಂತ ಶುರು ಆಗುತ್ತೆ ಶ್ಲೋಕ. ಶುರು ಆಗುತ್ತೆ ನಾಸ್ತಿ, ಇಲ್ಲ ಅಂತ ನಾಸ್ತಿಕವಾದ. ಇರಲ್ಲ, ಅವನಿಗೆ ಆಗಲ್ಲ, ಅವನು ಹೊಂದಲ್ಲ, ಅವನಿಗೆ ಬರೋಲ್ಲ ಅಂದ್ರು. ಏನು ಇರಲ್ಲ? ಬುದ್ಧಿ ಇದ್ರು. ಆತ್ಮಸ್ವರೂಪ ವಿಷಯ ಅಯುಕ್ತಸ್ಯ ಅಸಮಾಹಿತ ಅಂತಃಕರಣಸ್ಯ. ಏನಿಲ್ಲ? ಬುದ್ಧಿ ಇಲ್ಲ ಅಂದ್ರು. ಬುದ್ಧಿಯಿಂದ ವಿವೇಕ ಬುದ್ಧಿ, ಕಾರ್ಯಾಕಾರ ವಿವೇಕ, ಸತ್ಯಾಸತ್ಯ ವಿವೇಕ, ನಿತ್ಯಾನಿತ್ಯ ವಿವೇಕ. ಆ ವಿವೇಕ ಬರೋದೇ ಇಲ್ಲ. ಯಾರಿಗೆ? ಅಯುಕ್ತನಿಗೆ. ಯಾವ್ದು? ಆತ್ಮಸ್ವರೂಪ ವಿಷಯದ್ದಾಗಿರೋ ಬುದ್ಧಿ ಅಂತ ಇದ್ದಾರೆ.
ತನ್ನ ಸ್ವರೂಪದ ಬಗ್ಗೆ ಇದಮಿತ್ತಂ ಅನ್ನುವಂಥ ನಿಶ್ಚಯ ಉಂಟಾಗೋಲ್ಲ. ಯಾರಿಗೆ? ಅಯುಕ್ತನಿಗೆ. ಅಸಮಾಹಿತ ಅಂತಃಕರಣ. ಅಸಮಾಹಿತ ಅಂತಂದ್ರೆ ಚರಪಡಿಸ್ತಾ ಇರೋ ಮನಸ್ಸು. ರಷ್ಟಸ್ಲಿದ್ದೇನೆ ರಷ್ಟೇ ಇದು ಪಡಪಡ ಕುಡಿತಾ ಇರುತ್ತೆ. ಕೊಡ್ಬೇಕು, ಮಾಡ್ಬೇಕು, ತಗೋಬೇಕು, ಅಳ್ಬೇಕು, ಏನು ಮುಂದೆ ಮಾತಾಡ್ಸಿದ ಸುಟ್ಟು ಏನು ಬಂದು ಮಾತಾಡ್ ಏನು ಅಷ್ಟು ಜ್ಞಾನ ಇಲ್ಲ ನಮ್ಗೆ ಅಂತ ಹೋಗ್ಬೇಕು ಮಾತಾಡ್ತಿದ್ದೆ ಅಲ್ಲೇ ಅಲ್ಲಿ ಹೊಡ್ತಾನೆ ಅಲ್ಲಿ ಹೊರಡ್ತಿದ್ದಾನೆ ಅಲ್ಲಿ ಹೊಡ್ತಾನೆ ಓಡಿ ಸಂಜೆ ಸುಣ್ಣ ಆಗ್ಬಿಟ್ಟು ರಪ್ಪ ಮಾಡ್ಕೊತಾರೆ. ಬಿದ್ಕೊಂಡು ಅವಾಗ ಸುಖ ಆಗುತ್ತೆ. ಆ ಸುಖ ಪೆದ್ದ ಸುಖ ಅಲ್ಲ ಅನ್ಕೊಂಡ ಮತ್ತೆ ಓಡ್ತಾನೆ. ಟೈಮಲ್ಲ ಬೇಸ್ಟ್ ಆಯ್ತು ಮಾಡ್ಕೊಂಡು ಹೋಗ್ತಾನೆ. ಇಲ್ಲದೆ ಇರುವ ಅಂತಃಕರಣ ಉಳ್ಳವನಿಗೆ ಯಾವ ಕಾರಣಕ್ಕೂ ಆತ್ಮವಿಷಯದ ಬುದ್ಧಿ ಅವನು ಬರೋದಿಲ್ಲ. ಅಯುಕ್ತಸ್ಯ ಭಾವನಾ. ಅಯುಕ್ತಸ್ಯ ಅಂದ್ರೆ ಸಮಾಧಾನವಿಲ್ಲದವನಿಗೆ. ಯುಕ್ತ ಅಂದ್ರೆ ಕೂಡ್ಕೊಂಡು ಸಮಾಧಾನ ಕೂಡ್ಕೊಂಡು ಯುಕ್ತ. ಅಯುಕ್ತ ಅಂದ್ರೆ ಸಮಾಧಾನವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲದವನಿಗೆ. ಮನಸ್ಸಿನಲ್ಲಿ ನಿರಾಳತೆ ಇಲ್ಲ, ಮನಸ್ಸು ನಿರಾಳವಾಗಿಲ್ಲ, ನೆಮ್ಮದಿಯಾಗಿಲ್ಲ, ನಿಂತಿಲ್ಲ. ಮನಸ್ಸು ಹೊಯ್ದಾಡ್ತಾ ಪಟ 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 ಹೊಡಿತಾ ಇರ್ತದೆ. ಇದಿದೆ ನೆಲೆ ಇಲ್ದೇನೆ ಪಟ 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 ಹೊಯ್ದಾಡ್ತಾ ಇದ್ರೆ ಆ ಹೊಯ್ದಾಡ್ತಾ ಇರೋ ಮನಸ್ಸಿನವನಿಗೆ ಯಾವ ಲೌಕಿಕ ವಿಷಯವೂ ಗೊತ್ತಾಗಲ್ಲ, ಗಣಿತವೂ ಗೊತ್ತಾಗಲ್ಲ, ಆತ್ಮವಿಚಾರವೂ ಗೊತ್ತಾಗಲ್ಲ. ಮನಸ್ಸು ಸವಾಲು ಶಾಂತವಾಗಿದ್ರೆ ಎಲ್ಲ ಅರ್ಥ ಆಗುತ್ತೆ. ಪ್ರತಿಯೊಂದು ವೇದವೂ ಬರುತ್ತೆ ಗೊತ್ತಾ. ವೇದ ಹೇಳೋ ಎಲ್ಲ ವೇದ ಬಂದ್ಬಿಡುತ್ತೆ. ಹೇಳ್ಬೇಕು ಅಂತ ಹೇಳಿದ್ರೆ ಮುಸಿದಾಗುತ್ತೆ ಏನು ಬರಲ್ಲ. ಬುರು ಹೇಳ್ತಾನೆ ಆ ಬುರುಬುರು ಹೇಳೋರಿಗೆ ಆಗಿದ್ದು ಇಂದು ಆಗ ಪ್ರಶ್ನೆ. ಅಯುಕ್ತ ಅಸಮಾಹಿತ ಅಂತಃಕರಣಾದವನಿಗೆ ಭಾವನೆ ಇಲ್ಲ ಅಂದ್ರೆ ಆತ್ಮಜ್ಞಾನದಲ್ಲಿ ಅಭಿನಿವೇಶ. ಆತ್ಮಜ್ಞಾನೇ ಅಭಿನಿವೇಶ ಸಮಸ. ಆತ್ಮಜ್ಞಾನದ ವಿಷಯದಲ್ಲಿ ಹಠ. ಇಲ್ಲ ಆತ್ಮಜ್ಞಾನವೇ ಬೇಕು, ಆತ್ಮಜ್ಞಾನ ಬೇಕೇ ಬೇಕು. ಆತ್ಮಜ್ಞಾನ ಹೊರತಿದ್ದು ಏನು ಬೇಡ, ಊಟನೂ ಬೇಡ, ನಿದ್ದೆನೂ ಬೇಡ. ಆತ್ಮಜ್ಞಾನ ಆಗಲಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಆತ್ಮಜ್ಞಾನಕ್ಕೆ ತಹತಃ ಪಡ್ತಾ ಇದ್ರೆ ತಾನು ಅವನಿಗೆ ಇದಾಗುತ್ತೆ, ತತ್ವಜ್ಞಾನ ಆಗುತ್ತೆ. ಅದೇ ಆ ಸಮಾಧಾನದ ಜನರಿಗೆ ಆ ಹಠ ಬರೋದೇ ಇಲ್ಲ. ಸಚ ತಥಾ ನಚ ಅಸ್ತಿ ಅಭಾವಯತಃ ಆತ್ಮಜ್ಞಾನಾಭಿನಿವೇಶ ಅಕುರ್ವತಃ ಶಾಂತಿ ಉಪಶಮಃ. ನಚಾಭಾವಯತಃ ಈಗ ಮೂಡಿದರೆ ಅಭಾವಯತಃ ಅಂದ್ರೆ ಆತ್ಮಜ್ಞಾನದ ಅಭಿನಿವೇಶವನ್ನು ಮಾಡಿಕೊಳ್ಳದವನಿಗೆ ನಾನು ಮುಕ್ತನಾಗಲೇಬೇಕು, ಸತ್ಯ ಕಂಡುಕೊಳ್ಳಲೇಬೇಕು, ಕೃತಾರ್ಥನಾಗಲೇಬೇಕು ಅಂತ ಯಾರು ಮಾಡ್ಕೊಂಡಿಲ್ಲ, ಹಾಗೆ ಮಾಡ್ಕೊಳ್ಳದೆ ಇದ್ದವನಿಗೆ ಶಾಂತಿ, ಸುಖ, ನೆಮ್ಮದಿ ಬರೋದಿಲ್ಲ, ಸಾಧ್ಯವೇ ಇಲ್ಲ. ಶಾಂತಿ ಬರದೇ ಅಂದ್ರೆ ಶಾಂತಿಯ ಮನಸ್ಸು ಸಮಾಧಾನ ಒಳ್ಳೆಯದು ಶಾಂತಿ. ಶಾಂತಿಯ ಉಪಶಮ ಪೂರ್ತಿ ಅಡಗೋದು ಒಂದು ಆಗೋಲ್ಲ. ಅಡಗದೆ ಹೋದೇನೋ ಅಶಾಂತಸ್ಯ ಕುತ ಸುಖಂ. ಮನಸ್ಸೇ ಅಡಗಲಿಲ್ಲ ಅಂದ್ರೆ ಸುಖ ಇಲ್ಲ ಆಗುತ್ತೆ. ಸುಖ ಆಗುವಾಗ ಮನಸ್ಸು ಅಡಗದಾಗಲೇ. ನೀವು ಜಿಲೇಬಿ ತಿಂದಾಗ ಆಗೋ ಸುಖವು, ಸಿನಿಮಾ ನೋಡುವಾಗ, ಸಂಗೀತ ಕೇಳುವಾಗ, ಎಲ್ಲಾ ಟೈಮ್ಲಿ ಸುಖ ಆಗುವಾಗ ಮನಸ್ಸು ಅಡಗಿರುತ್ತೆ. ಅದು ಅಡಗೋ ಪೀರಿಯಡ್ 1 or 2 seconds ಇರ್ಬೋದು, ಅದು ವಿಷಯ ಬೇರೆ. ನಿನ್ ಪುಣ್ಯ ಎಷ್ಟು ಅಷ್ಟೊತ್ತು ಅಡಗತ್ತೆ. ಅದು ಯಾವಾಗ ಸುಖವಾಗ್ಬೇಕಾದ್ರೂ ಮನಸ್ಸು ಅಡಗಲೇಬೇಕು. ಮನಸ್ಸು ಅಡಗದೆ ಮನಸ್ಸು ಅಂತ ಒಂದಿದ್ರೆ, ಆತ್ಮನಿಗಿಂತ ಬೇರೆಯಾಗಿ ಮನಸ್ಸು ಅಂತ ಒಂದಿದ್ರೆ ಅದು ಓಡಾಡ್ತಿದ್ರೆ ಸುಖ ಆಗೋದಿಲ್ಲ. ಯಾವ ಸುಖ ಅನುಭವಿಸುವಾಗೂ ಕೂಡ ಅದನ್ನ ಅಷ್ಟೊಂದು ಮನಸ್ಸು ಶಾಂತವಾದಾಗಲೇ ಸುಖ ಅಭಿವ್ಯಕ್ತವಾಗುತ್ತೆ. ಹಾಗೆ ಮನಸ್ಸು ಅಡಗೋದ್ರಿಂದ ಸುಖವಾಗುತ್ತೆ ಅಂದ್ರೆ ಮನಸ್ಸು ಅಡಗೋದು ನಮ್ಮ ಕೈಲಿದೆ. ನಾವು ಮನಸ್ಸನ್ನು ವಿವೇಕದಿಂದ ಅಡಗಿಸ್ಕೊಂಡ್ರೆ ಯಾವಾಗ ಸುಖವಾಗಿರ್ಬೋದು. ನಿದ್ದೆ ಮಾಡದೆ ಆಗಲ್ಲ. ತಮಗುಣ ಬಂದ್ಬಿಟ್ರೆ ಆ ಸಪ್ರಸ್ ಇದಾಗಿರ್ತಲ್ಲ, ಅದು ಮತ್ತೆ 10 time ಎದ್ಕೊಳತ್ತೆ. ಅದು ಪ್ರಯೋಜನ ಇಲ್ಲ. ಸಾತ್ವಿಕತೆಯಿಂದ ವಿವೇಕದಿಂದ ಮನಸ್ಸನ್ನು ಬಾಧೆ ಮಾಡ್ಕೊಂಡು ಅವರ ಮಾಡಿ ಎಲ್ಲ ಕರ್ಕೊಂಡೋಗಿ ಕತೆ ಹೇಳ್ಬೇಕಂದ್ರೆ ಮನಸ್ಸಿಗೆ ತುಂಬಾ ಇದ್ದ, ಇದು ಒಬ್ಬನಾಗಿದ್ದ, ಯೋಚನೆ ಮಾಡ್ಬಿಟ್ಟು ಸೃಷ್ಟಿ ಮಾಡ್ಬೇಕು ಅಂದ್ಕೊಂಡು ಅದು ತೇಜಸ್ಸನ್ನು ಸೃಷ್ಟಿ ಮಾಡ್ಕೊಂಡ. ಆಮೇಲೆ ಸಾಕಾಬಿಲ್ಲ ಅಂದ್ಕೊಂಡು ಆಮೇಲೆ ಅಪ್ಪು ಸೃಷ್ಟಿ ಮಾಡ್ಕೊಂಡ. ಆಮೇಲೆ ಅನ್ನವನ್ನ ಭೂಮಿ ಸೃಷ್ಟಿ ಮಾಡ್ಕೊಂಡ. ಆಮೇಲೆ ಎಲ್ಲವನ್ನೂ ಸೃಷ್ಟಿ ಮಾಡ್ದ. ಪುಣ್ಯಾತ್ಮ ಒಳಗೋಗ್ಬಿಟ್ಟು ನೋಡ್ತಾನೆ, ನಾನೇ ಎಲ್ಲ. ಎಂತ ಕಥೆ ಇದು, ನನ್ ಕಥೆ ಆಯ್ತಲ್ಲ. ಹೌದು, ನಿನ್ ಕಥೆನೆ. ಹಿಂಗೆ ಸೃಷ್ಟಿ ಆರಂಭ ಹೇಳ್ಕೊಂಡು ಬಂದಾರೆ. ಆತ್ಮಜ್ಞಾನದ ಅಭಿನಿವೇಶವನ್ನು ಮಾಡಿಕೊಳ್ಳದವನಿಗೆ ಶಾಂತಿ, ಉಪಶಮ, ಸಮಾಧಾನ ಅಂತಿಲ್ಲ. ಅಶಾಂತ ಸುಖ. ಶಾಂತವಲ್ಲದವನಿಗೆ ಮನಸ್ಸು ಸಮಾಧಾನದವನಿಗೆ ಸುಖ ಇಲ್ಲಂತಾನೆ ಆಗತ್ತೆ.
ಅಂದ್ರೆ ಏನೋ ಇವಾಗ ತಾತ್ಪರ್ಯ ಬರ್ತಾರೆ. ಇಂದ್ರಿಯಾಣಾಂ ಹಿ ವಿಷಯ ಸೇವಾ ತೃಷ್ಣಾತಃ ನಿವೃತ್ತಿರ್ಯಾ ತತ್ ಸುಖಂ ನ ವಿಷಯ ತೃಷ್ಣಾ. ಭಾಷಿಕಾರರು ಬಂದ್ಬಿಟ್ರು, ಎಷ್ಟ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇಂದ್ರಿಯಗಳನ್ನ ವಿಷಯವನ್ನು ಸೇವಿಸಬೇಕು ಅನ್ನುವಂತಹ ಬಯಕೆಯಿಂದ ವಿಡ್ರಾ ಮಾಡ್ಕೊಳ್ಳೋದು, ಹಿಂತಿಸ್ಕೊಳ್ಳೋದು, ವಾಪಸ್ ತಗೊಳ್ಳೋದು ಅನ್ನೋದು ಏನಿದೆ ಅದೇ ಸುಖ. ವಿಷಯಗಳನ್ನು ಅನುಭವಿಸುವ ಸುಖ ಅಲ್ಲ. ಏನು ಯಚ್ಚ ಕಾಮ ಸುಖಂ ಲೋಕೆ ತೃಷ್ಣಾಕ್ಷಯಕೃತಸ್ಯೈತೆ ಕಲಾನ್ನಾರ್ಹಂತಿ ಶೂರಿಷಿ. ಎಷ್ಟು ಬಂದ ಇಂದ್ರಿಯಗಳನ್ನ ವಿಷಯದ ತೃಷ್ಣ ಕಾಣದಿರ ತಕ್ಕೊಂಡ್ಬಿಟ್ಟಿದ್ದೀನಿ. ಆ ಇಂದ್ರಿಯಗಳನ್ನ ವಿಷಯಗಳನ್ನು ಸೇವಿಸಬೇಕು, ಅನುಭವಿಸ್ಬೇಕು, ಮಜಾ ಮಾಡ್ಬೇಕು ಅನ್ನುವಂತ ಒಂದು ಬಯಕೆ ಇದೆಯಲ್ಲ, ಆ ಬಯಕೆಯಿಂದ ಇಂದ್ರಿಯಗಳನ್ನ ನಿವೃತ್ತಿ ಮಾಡ್ಕೊಳ್ಳೋದು, ನಿವೃತ್ತಿ ಮಾಡ್ಕೊಂಡು ಹಿಂತಿರುಗಿಸ್ಕೊಳ್ಳೋದು, ಆ ವ್ಯಾಪಾರವನ್ನು ಬಿಟ್ಬಿಡೋದು, ನಿಲ್ಲಿಸ್ಕೊಂಡ್ಬಿಟ್ಟು ಶಾಂತವಾಗಿ ನಿಲ್ಲಿಸೋದು ಅನ್ನೋದಿದೆಯಲ್ಲ ಅದೇ ಸುಖ. ವಿಷಯ ಸೇವಾ ತೃಷ್ಣಾತಃ ಯಾರು ಬರುತ್ತೆ? ಪಂಚಮ್ಯರ್ಥ ತಸಿಲಿದು ಅವ್ಯಯ, ವಿಭಕ್ತಿ ಇಲ್ಲ. ತೃಷ್ಣಾತಃ ತಸಿಲ್ ಪ್ರತ್ಯಯ ಇದು, ತೃಷ್ಣೆಯಿಂದ ಬಯಕೆಯಿಂದ ಅಂತ ಪಂಚಮ್ಯರ್ಥ. ವಿಷಯವನ್ನು ಸೇವಿಸೋದು ಏನೋ ಅನುಭವಿಸೋದು, ಅನುಭವಿಸೋದ್ರ ಬಗ್ಗೆ ಇರೋ ಒಂದು ತೃಷ್ಣೆನೇನೋ ಬಯಕೆ ಆಸೆ. ಅದರಿಂದ ಇಂದ್ರಿಯಗಳನ್ನ ನಿವೃತ್ತಿ ಮಾಡ್ಕೊಳ್ಳೋದು ಅಂದ್ರೇನೋ ಹಿಂತಿರುಗಿಸ್ಕೊಳ್ಳೋದು, ಬಿಟ್ಕೊಳ್ಳೋದು, ವಿಡ್ರಾ ಮಾಡ್ಕೊಳ್ಳೋದು. ಇಂಗ್ಲಿಷ್ ವಿಡ್ರಾ ಮಾಡೋದು ಅಂದ್ರೆ ಬಿಟ್ಬಿಡ್ತಾರೆ. ಅದೇನಿದೆ ಬಿಟ್ಕೊಳ್ಳೋದು ಅನ್ನೋದು ಏನಿದೆ ಅದೇ ಕಾಯ ಸುಖ ಅಂದ್ರು. ಮತ್ ಯಾವ್ದಲ್ಲ ವಿಷಯ ತೃಷ್ಣ ನ ವಿಷಯ ಎರಡು ವಿಷಯ ಯಾಕೆ? ಡಬಲ್ ವಿಷಯ ಯಾಕ? ವಿಷಯ ಅಂದ್ರೆ ಶಬ್ದ ಸ್ಪರ್ಶ ಗಂಧಗಳೇ, ವಿಷಯ ಅಂದ್ರೆ ಆಬ್ಜೆಕ್ಟ್ ಗೋಚರ ಅಂತ. ವಿಷಯಗಳೇ ವಿಷಯ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ ವಿಷಯಗಳೇ. ವಿಷಯವು ಅಂದರೆ ಗೋಚರವು ಯಾವ ಇಂದ್ರಿಯಕ್ಕೋ ಅದು ವಿಷಯ ತೃಷ್ಣ. ಯಾವ ತೃಷ್ಣೆಗೋ ಆಸೆಗೋ. ದುಡ್ಡೆಂಬ ವಿಷಯವೇ, ದುಡ್ಡು ಬೇಕು ಎಂಬ ಆಸೆಗೆ ವಿಷಯ. ದುಡ್ಡು ಬೇಕು ಅನ್ನೋ ಆಸೆ ಇದೆಯಲ್ಲ, ಆಸೆಗೆ ಯಾವ್ದು ವಿಷಯ? ಯಾವತ್ತು ಸವಿಷಯಕ ವಸ್ತು ಗೊತ್ತ ಆಸೆ ಅಂತಿದೆಯಲ್ಲ, ಬರೀ ಆಸೆ ಅಂತಿಲ್ಲ. ಆಸೆ ಯಾವ್ದು ಆಸೆ ಅಂತ ಇದ್ದೇ ಇರುತ್ತೆ. ಆಸೆ ದುಡ್ಡಿನ ಆಸೆ, ಕೀರ್ತಿ ಆಸೆ, ನಾವು ನೋಡೋ ಹೋಗೋ ಆಸೆ, ತಗೊಳ್ಳೋ ಆಸೆ, ಬರೀ ಆಸೆ ಅಂತ ಇರಲ್ಲ. ಏನು ಕೃಷ್ಣ ವಿಷಯಗಳನ್ನೇ ವಿಷಯ ಮಾಡಿಕೊಂಡಂತ ಒಂದು ಆಸೆ ಇದೆಯಲ್ಲ, ಆ ಆಸೆ ಏನಿದೆ ಆ ಆಸೆಯು ಸುಖವನ್ನು ಉಂಟು ಮಾಡೋದಕ್ಕೆ ಕೊಡೋದಿಲ್ಲ. ಅದೇನು ಹಾಗಾದ್ರೆ ದುಃಖಮೇವ ಹಿ ಎಂದು ಹಾಕುವ. ಹಿ ಅಂದ್ರೇನೋ ಪ್ರಸಿದ್ಧಾರ್ಥ. ಯಾವ್ದು ಪ್ರಸಿದ್ಧಾರ್ಥ? ಮತ್ತೆ ದುಡ್ಡು ಕುಂತಿಯಾ ಶಂಕರಾಚಾರ್ಯ ದುಃಖವೇ ಕೊಡೋ ದುಡ್ಡು ಭೂಷಿ ಅಂದ್ರೆ ನೀವ್ ಮಾಡ್ತೀರ, ಕೊಡಿ ಒಂದ್ ಕೋಟಿ ರೂಪಾಯಿ. ಹೆಂಗಿದ್ರು ಸಾಂಗ್ ಅಮ್ಮನ ಅದು ವಿಷಯದ ಆಸೆ ಏನಿಲ್ಲ, ದುಃಖ ಪೂರ್ತಿ ದುಃಖದ ಮೊಟ್ಟೆ ಅದು. ಅಲ್ಲಿ ಹೋದಾಗ ಗೊತ್ತಾಗಿದೆ, ಅದು ಹೋಗುವವರೆಗೂ ಗೊತ್ತಾಗಲ್ಲ. ಸಿಕ್ಕಾಕೊಂಡ್ಮೇಲೆ ಬಿಡಿಸ್ಕೊಂಡ್ ಬರಕ್ಕಾಗಲ್ಲ. ಕೆಲಸ ಭಾಗ ಕೈ ಸಿಕ್ಕಾಕೊಂಡ್ಬಿಡುತ್ತೆ, ಬಾವಿ ಹಾಕೊಂಡಿರುತ್ತೆ, ಬಿಡ್ಸಕ್ಕೆ ಆಗಲ್ಲ. ಇದಕ್ಕೆ ಚಚ್ಕೊಂಡ್ಬಿಡುತ್ತೆ, ಕಾಯಿ ತೆಗಿಯಕ್ಕೆ ಆಗಲ್ಲ. ಅದು ಬಾಗ ತೆಕ್ಕೋಬೇಕು, ಅದು ಹಾಕೊಂಡ್ಬಿಟ್ರೆ ಕತೆ ಮುಗೀತು. ಹಂಗೆ ವಿಷಯ ಕಡೆ ಹೋಗ್ಬಿಟ್ರೆ ಅದು ಅದು ಹಿಡ್ಕೊಂಡ್ಬಿಡುತ್ತೆ, ಬಿಡೋಲ್ಲ ನಿನ್ನ. ಅದು ದುಃಖವೇ ಅದು. ಭಾಷಿಕರು ನಹಿ ನ ತೃಷ್ಟಾಯಾಂ ಸತ್ಯಾಂ ಸುಖಸ್ಯ ಗಂಧ ಮಾತ್ರಮಪಿ ಉಪಜ್ಯತೆ ಇತ್ಯರ್ಥಃ. ಆಸೆ ಅನ್ನೋದೊಂದು ಇದ್ದು ಬಿಟ್ರೆ, ಸತ್ಯಾಂ ಅಂದ್ರೆ ಸತಿ ಸಪ್ತಮಿ, ತೃಷ್ಟಾಯಾಂ ಸತ್ಯ, ಆಸೆ ಅನ್ನೋದೊಂದು ಇದ್ದು ಬಿಟ್ರೆ ಸುಖದ ವಾಸನೆಯೂ ಕೂಡ ಇರುವುದಿಲ್ಲ ಅಂತ ಇದ್ದಾರೆ. ಪತಂಜಲಿ ಮಹಾಭಾಷ್ಯಕಾರರು ಗಂಧ ಶಬ್ದಕ್ಕೆ ಏಕೋಚನವಾದ್ರೆ ಲೇಷ ಅಂತ ಅರ್ಥ ಮಾಡಿದ್ದಾರೆ, ಸುಖದ ಲೇಷವೂ ಇರೋದಿಲ್ಲ ಅಂತ ಅರ್ಥ ಮಾಡಿದ್ದಾರೆ. ಗಂಧಾ ಪಾಂತು ಇಮೇ ಗಂಧಾ ಬಹುಚಿನ ಹೇಳಬೇಕೆ ಹೊರತು ಸುಖ ಇದು ವಾಸನಾ ವಸ್ತುವಿಗೆ ಬಹುವಚನ ಹೇಳ್ಬೇಕಂತೆ. ಏಕವಚನ ಹೇಳಿದ್ರೆ ಏಕವಚನ ಗಂಧ ಶಬ್ದ ಲೇಷವಾಚಿ ಅಂತ ಮಾಡಿದ್ದಾರೆ. ಲೇಷ ಅಲ್ಪ ಅಂತ, ಸುಖದ ಲೇಷವೂ ಇಲ್ಲ ಅಂತ ಅರ್ಥ ಮಾಡಿದ್ದಾರೆ. ಸ್ವಾಮಿ ವಾಸನೆಯೂ ಇಲ್ಲ ಮಾಡಿದ್ದಾರೆ ಕನ್ನಡದಲ್ಲಿ. ನಾವು ತುಣುಕು ಇಲ್ಲ, ವಾಸನೆಯೂ ಇಲ್ಲ ಅಂತ. ತುಣುಕು ಇಲ್ಲ, ಎರಡು ಅರ್ಥ ಒಂದೇ, ತಾತ್ಪರ್ಯ. ಅಂದ್ರೆ ಮಾಡ್ಕೋ ವಾಕ್ಯನ. ಆಸೆ ಅನ್ನೋದು ಒಂದು ಇದ್ಬಿಟ್ರೆ
ಸುಖದ ವಾಸನೆಯೂ ಕೂಡ ಇಲ್ಲ. ಸುಖ ಇಲ್ಲ ಅಂದ್ರೆ ಸುಖದ ಇದರಲ್ಲಿ ವಾಸನೆಯೂ ಕೂಡ ಹಂಗಿಲ್ಲ, ಲೇಷವೂ ಇಲ್ಲ, ಅದು ಹೊಂದೋದಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಭಾಷ್ಯಕಾರರು ಆಪ್ತರಾಗಿ ಹಿತೈಷಿಯಾಗಿ ಹೇಳಿದಾಗ ನಾವು ಆ ವಾಕ್ಯಕ್ಕೆ ಅಷ್ಟು ಬೆಲೆ ಕೊಟ್ಕೊಂಡು ವಿಷಯದ ಕಡೆ ಹೋಗೋದು ಬಿಟ್ಬಿಡಬೇಕು. ಇನ್ನೇನಪ್ಪ, ದೇಹ ಸ್ಥಿತಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೇಬೇಕು. ತಿನ್ನೋದೇ ಇಲ್ಲ, ಕುಡಿಯೋದೇ ಇಲ್ಲ ಅನ್ನೋದು ಆಗಲ್ಲ. ಅಶನ ಮೋಚನವಷ್ಟಕ್ಕೆ ಪ್ರಪಂಚವನ್ನ ವ್ಯವಹಾರವನ್ನು ಆಶ್ರಯಿಸಿಕೊಂಡು ಪೂರ್ಣ ಟೈಮನ್ನು ಫುಲ್ ಟೈಮ್ ಕೊಡ್ಬೇಕು. ಯಾರಿಗೆ? ಪರಮಾತ್ಮ. ಅವನ ಹೆಸರೇನು? ಸನ್ಯಾಸಿ. ಅವನಿಗೆ ಯತಿ ಹೆಸರು. ಗೊತ್ತಾಯ್ತಾ? ಫುಲ್ ಟೈಮ್ ಕೊಡೋನು ಯಾರೋ, ಅವನು ಹೆಂಗಸಾಗಿರ್ಲಿ, ಶೂದ್ರನಾಗಿರ್ಲಿ, ಗೃಹಸ್ಥನಾಗಿರ್ಲಿ, ಯಾರೇ ಆಗಿರ್ಲಿ, ಪರಮಾತ್ಮನಿಗೆ ಯಾರು ಫುಲ್ ಟೈಮ್ ಕೊಡ್ತಾರೋ ಅವರೆಲ್ಲ ಸನ್ಯಾಸಿಗಳು, ಅವರೆಲ್ಲ ಮಹಾತ್ಮರು, ಅವರೆಲ್ಲ ಯತಿಗಳು. ಯಾರ ಸನ್ಯಾಸಿ ಆಗ್ಬಿಟ್ಟು ಬರೀ ದುಡ್ಡಿಗೆ, ಮಠ ಅಭಿವೃದ್ಧಿಗೆ, ಇನ್ನೊಂದಕ್ಕೆ ಯೋಚನೆ ಮಾಡ್ತಿದ್ದ ಪಕ್ಕ ಲೌಕಿಕ ಗೃಹಸ್ಥನೇ ಅವನು. ಏನ್ ಪ್ರಯೋಜನ ಇಲ್ಲ. ಯಾವತ್ತೂ ಅಷ್ಟೇ ಪ್ರಪಂಚವನ್ನು ಬಿಟ್ಟು ಪರಮಾತ್ಮ ಕಡೆ ಹೋಗುವನೇ ಸನ್ಯಾಸಿ. ಪ್ರಪಂಚವನ್ನೇ ನೆಚ್ಕೊಳ್ಳುವನೇ ಲೌಕಿಕ ಗೃಹಸ್ಥ, ಸಾಮಾನ್ಯ ಮನುಷ್ಯ. ಹಾಗಾಗಿ ಆಸೆ ಅಂದ್ರೆ ಒಂದು ಇದ್ದು ಬಿಟ್ರೆ ಅವನಿಗೆ ಸುಖದ ವಾಸನೆಯೂ ಲೇಷವೂ ಕೂಡ ಇರುವುದಿಲ್ಲ ಅಂತ ಹೇಳಿ ಅರ್ಥ. ಅದರಿಂದ ಆಸೆ ಪದ್ಮಜಾತಿಗೆ ಗುರುಗಳೇ ಲೇಷವಾಸಿ ಅಂತನಾ? ಅಲ್ಲ, ಏಕವಚನವಾದ ಲೇಷವಾಚಿ, ಲೇಷವನ್ನು ಹೇಳುತ್ತೆ ಅಂತ. ವಾಚಿ. ಲೇಷವಾಚಿ. ಲೇಷಃ ವಚನಂ ಯಸ್ಯ ಶಬ್ದಸ್ಯ ಸೋಯಂ ಶಬ್ದ ಲೇಷವಾಚಿ. ಲೇಷವಾಚಿ ವಾಚಿ ಪುಲ್ಲಿಂಗ ಅದು. ಲೇಷಃ ವಚನಂ, ಅಲ್ಪ ಅನ್ನೋದನ್ನು ಹೇಳೋದು ಯಾವ ಶಬ್ದಕ್ಕೋ ಆ ಶಬ್ದವು ಲೇಷವಾಚಿ. ಏಕವಚನವಾದ್ರೆ, ಬಹುವಚನವಾದ್ರೆ ಅದು ವಾಸನಾವಾಚಿ. ವಾಸನೆ, ಗಂಧ ಅಂತ ವಾಸನೆ ಹೇಳುತ್ತೆ. ಅದು ಗಂಧ ಅಲ್ಪ, ಗಂಧ ಮಾತ್ರ ಅಲ್ಪ ಮಾತ್ರ ಅರ್ಥ ಮಾಡ. ಮಹಾಭಾಷಿಕಾರರು ಪತಂಜಲಿ ಮಹಾಭಾಷಿಕ ಹಾಗೆ ಹೇಳಿದ್ದಾರೆ, ಏಕಶರೀರಕ್ಕೆ ಅದು ಅಲ್ಪ ಅರ್ಥ ಅಂತ. ಮತ್ತೆ ಏನ್ ನೋಡಿ ಮಾಡ್ತಾರೆ. ಅಯುಕ್ತನಾದ ಅಸಮಾಹಿತನಾದವನಿಗೆ, ಯಾರಿಗೆ ಸಮಾಧಾನವಿಲ್ಲವೋ ಅವನಿಗೆ ವಿವೇಕ ಬುದ್ಧಿ ಇಲ್ಲ ಅಂತಿದ್ದೀರಲ್ಲ, ಯಾಕಿಲ್ಲ? ಅವ್ರು ಎಷ್ಟು ಓದಿರ್ತಾರೆ, MA PhD ಮಾಡ್ತಾರೆ, ಸಿಬ್ಬಲ್ ರ್ಯಾಂಕ್ ಓದಿ ಬರ್ತಾರೆ, ಅವ್ರಿಗೆ ಬುದ್ಧಿ ಇಲ್ಲ ಅಂತಿರಲ್ಲ. ಎಷ್ಟು ಬುದ್ಧಿ ಅಂತ ಗೊತ್ತಾ? ಫಿಸಿಕ್ಸ್ ಅಲ್ಲಿ, ಮ್ಯಾಥಮೆಟಿಕ್ಸ್ ಅಲ್ಲಿ, ಸೈನ್ಸ್ ಅಲ್ಲಿ, ಡಾಕ್ಟರ್ ಅಲ್ಲಿ, CA ಎಷ್ಟು ಓದಿರ್ತಾರೆ, ಅವ್ರ ಬುದ್ಧಿ ಇಲ್ಲ ಅಂದ್ಬಿಟ್ರೆ ಎಂತ ಅರ್ಥ ನೀವು ಹೇಳ್ತಿರೋ ಅಂದ್ರೆ, ಆ ಬುದ್ಧಿ ಅಂದ್ರೆ ಸತ್ಯವಾದ ವಸ್ತುವನ್ನು ನಿಶ್ಚಯ ಮಾಡುವ ಬುದ್ಧಿ ಅಂತ ಅರ್ಥ ಇದೆ. ಬುದ್ಧಿ ಶಬ್ದಕ್ಕೆ ತಾತ್ಕಾಲಿಕ ಜ್ಞೇಯ ಅಂತ, ಸತ್ಯವಾದದ್ದನ್ನು ಕಂಡುಕೊಳ್ಳುವಂತಹ ಬನ್ನಿ ಬನ್ನಿ, ಕುರ್ಚಿ ನಿಮ್ಗೆ ಹಾಕಿರೋದು, ಬನ್ನಿ ಅಮ್ಮ. ವಿಚರತಾಂ ಯನ್ಮನೋನು ವಿಧೀಯತೆ ಅಗಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ ಇಂದ್ರಿಯಾಣಾಂ ವಿಚರತಾಂ ಇಂದ್ರಿಯಾಣಾಂ ವಿಚರತಾಂ ಯತ್ ಮನಃ ಅನು ಅವ್ರಿಗೆ ಅದು ಕೊಡಿ, ಅದು ವಾಸಿ ಅವ್ರಿಗೆ, ಅದು ಅದು ವಾಸಿ. ನಾವು ಎಷ್ಟದು 19 ಬಳಿ ಬಂದ. ಚರತಾಂ ಚರತಾಂ ಇಂದ್ರಿಯಾಣಾಂ, ಓಡಾಡುತ್ತಿರುವ ಇಂದ್ರಿಯಗಳು, ವಿಷಯ ಕಡೆ ಓಡಾಡ್ತಾ ಇದೆಯಲ್ಲ ಇಂದ್ರಿಯಗಳು. ಹಲೋ, ವಿಷಯಗಳಿಗೆ ಇಂದ್ರಿಯಗಳು ಓಡಾಡ್ತಾ ಇದೆಯಲ್ಲ, ಓಡಾಡ್ತಿರುವ ಇಂದ್ರಿಯಗಳ ಜೊತೆಯಲ್ಲಿ ಯತ್ ಮನಃ ಅನುವಿಧೀಯತೆ, ಜೊತೆಯಲ್ಲಿ ಮನಸ್ಸನ್ನು ಸೇರಿಸೋದಿದೆಯಲ್ಲ. ಸುಮ್ಮನೆ ಕಿಟಕಿ ಅಂತ ಇಂದ್ರಿಯ ತಕ್ಕೊಂಡಿದ್ದೆ ಪರವಾಗಿಲ್ಲ. ರಮಣ ಮಹರ್ಷಿಗಳು ಕಂಡುಬಿಟ್ಟಿದ್ರು, ಅದು ಯಾರನ್ನೂ ನೋಡ್ತಿರ್ಲಿಲ್ಲ. ಅವರ ಮನಸ್ಸು ಆತ್ಮ ಮುಳುಗೋಗ್ಬಿಟ್ಟಿರುತ್ತೆ. ಕಣ್ಣು ಸುಮ್ಮನೆ ಕಿಟಕಿ ತೆಗೆದಿರುತ್ತೆ, ಅದು ಏನು ಎಫೆಕ್ಟ್ ಆಗಲ್ಲ. ಅದೇ ತೆಗೆದ ಕಣ್ಣಿಗೆ ಮನಸ್ಸು ಸೇರ್ಕೊಂಡು ಓಡ್ತಾ ಇದ್ರೆ, ರೂಪದ ಕಡೆಗೆ, ವಿಷಯದ ಕಡೆಗೆ ಓಡ್ತಾ ಇದ್ರೆ ಅಷ್ಟ ಪ್ರಜ್ಞಾಂ ಹರತಿ, ಇವನ ಪ್ರಜ್ಞೆನ ಅಪಹಾರ ಮಾಡ್ಬಿಡುತ್ತೆ. ನೀವು ಸಿನಿಮಾ ನೋಡ್ತಾ ಕೂತ್ಕೊಂಡ್ರೆ, ಅಥವಾ ಏನೋ ಲೌಕಿಕ ವಿಷಯ ನೋಡ್ತಾ ಕೂತ್ಕೊಂಡ್ರೆ, ಏನೋ ಒಂದು ಲೌಕಿಕ ಹೋದ್ರೆ ಈಗ ಅದು ಇನ್ವಾಲ್ವ್ಮೆಂಟ್ ಬರುತ್ತೆ, ತನ್ಮಯತೆ ಮುಳುಗ್ಬಿಡ್ತೀರಲ್ಲ. ಮುಳುಗಿದುಕೊಳ್ಳೇನೆ ನಿಮ್ಮ ವಿವೇಕ ಪ್ರಜ್ಞೆಯಲ್ಲಿ ಆತ್ಮ ಯಾರು, ಆತ್ಮನ ಹೇಗಿದ್ದಾನೆ ಅನ್ನೋ ವಿವೇಕ ತೆಗೆದುಹಾಕ್ಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ಆತ್ಮನ ಕಡೆ ಗಮನ ಕೊಟ್ಟ ಮನಸ್ಸಿಗೆ ಆತ್ಮ ಗೊತ್ತಾಗ್ತಾನೆ ಹೊರತು, ಪ್ರಪಂಚದ ಕಡೆಗೆ ಗಮನ ಕೊಟ್ಟ ಮನಸ್ಸಿಗೆ ಆತ್ಮ ಗೊತ್ತಾಗಲ್ಲ. ಸಹಜ ಅದು. ನಮಗೆ ಒಂದು ಕಡೆ ಗಮನ ಇದೆ, ಇನ್ನೊಂದು ಕಡೆ ಜ್ಞಾನ ಆಗೋದೇ ಇಲ್ಲ. ಅಟ್ ಎ ಟೈಮ್ 2-3 ಜ್ಞಾನ ಮಾಡ್ಕೊಳಕ್ಕಾಗಲ್ಲ. ಯಾವುದಕ್ಕೆ ಅಟೆನ್ಷನ್ ಕೊಡ್ತೀವೋ ಆ ಜ್ಞಾನ ಆಗುತ್ತೆ.
ನಾವು ಪ್ರಪಂಚಕ್ಕೆ ಅಟೆನ್ಷನ್ ಕೊಟ್ಟು ಪ್ರಪಂಚ ಕಡೆ ಗಮನ ಕೊಟ್ಟು ಪ್ರಪಂಚದೇ ಮುಳುಗಿದ್ರೆ ಒಳಗಿನ ನಮ್ಮ ಸ್ವರೂಪ ಹೇಗಿದೆ, ಅದು ಯಾವುದಾಗಿದೆ ಗೊತ್ತಾಗೋದೇ ಇಲ್ಲ. ಅದ ಚರತಾಂ ಇಂದ್ರಿಯಾಣಾಂ ಯತ್ ಮನಃ ಅನುವಿಧೀಯತೆ. ಓಡಾಡುತ್ತಿರುವಂತಹ ಇಂದ್ರಿಯಗಳ ಜೊತೆಯಲ್ಲಿ ಮನಸ್ಸು ಅದನ್ನು ಅನುಸರಿಸಿ, ಇಂದ್ರಿಯಾಣಾಂ ಅನು ಮನಃ ವಿಧೀಯತೆ, ಮನಃ ಕಾರ್ಯಂ ಕರೋತಿ ವ್ಯಾಪಾರಂ ಕರೋತಿ ಚೇತ್ ಅಸ್ಯ ಜಿಜ್ಞಾಸೋಃ ಪ್ರಜ್ಞಾ ಯಾ ವರ್ತತೆ ತಾಂ ಪ್ರಜ್ಞಾಂ ಹರತಿ. ಕಹ ಹರತಿ? ಕಿಂ ಹರತಿ? ಮನಃ ಹರತಿ. ಕೀದೃಶಂ ವಾಯುರ್ನಾವ ಮಿವಾಂಭಸಿ. ದೊಡ್ಡ ಸಾಗರ ಹಿಂಕಾಲದಲ್ಲಿ ಇವತ್ತಿನಷ್ಟು ಟೆಕ್ನಾಲಜಿ ಇರಲಿಲ್ವಲ್ಲ, ಆ ಯಂತ್ರಗಿಂತ ಇರಲಿಲ್ಲ, ಅದೇನೋ ಬಟ್ಟೆ ಗಿಟ್ಟೆ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಜೋರ ಸುನಾಮಿ ಬಂದ್ಬಿಡ್ತೀವಿ ಅಂತಂದ್ರೆ ಅವ್ರ ಸಮೇತ ಹಾರಿಸ್ಕೊಂಡ್ಬಿಡುತ್ತೆ. ಅವರ ಸುನಾಮಿಗೆ ಮನುಷ್ಯ ಶಕ್ತಿ ತಡೆಯೋದೇ ಇಲ್ಲ. ಅವಾಗ ಸಮುದ್ರದಲ್ಲಿ ಒಂದ್ ದಿಕ್ಕು ಹೋಗ್ತಾ ಇದ್ದಂತಹ ಹಡಗು ಅಥವಾ ದೋಣಿ ವಿರುದ್ಧ ದಿಕ್ಕಿನ ಗಾಳಿ ಬೀಸ್ತು ಅಂತಂದ್ರೆ ಎಷ್ಟ್ ಬಿಡುತ್ತೆ ಆ ದೋಣಿಯನ್ನ. ಯಾವ ರೀತಿ ದೋಣಿಯನ್ನ ಎತ್ತಲಾಯ್ತು ಅದು ಎಷ್ಟು ಬಿಡುತ್ತೋ ಹಾಗೆ ಈ ವಿಷಯದ ಕಡೆಗೆ ಹೋದಂತಹ ಮನಸ್ಸನ್ನ ಇವನ ವಿವೇಕವನ್ನ ಕಿತ್ತಾಕ್ಬಿಡುತ್ತೆ. ಮನಸ್ಸು ಇವನ ವಿವೇಕ ಕಿತ್ತಾಕ್ಬಿಡುತ್ತೆ, ಪ್ರಜ್ಞೆಯನ್ನು ಹಾಳು ಮಾಡ್ಬಿಡುತ್ತೆ, ಪ್ರಜ್ಞೆ ನಿಲ್ಲೋದೇ ಇಲ್ಲ. ಅದನ್ನು ಬಹಳ ಹುಷಾರಾಗಿರ್ಬೇಕು. ಇಂದ್ರಿಯಗಳನ್ನು ಫಸ್ಟ್ ನಿಗ್ರಹ ಮಾಡ್ಬೇಕು, ಇಂದ್ರಿಯಗಳನ್ನ ಪ್ರಪಂಚ ಕಡೆ ಕಳಿಸದೇ ಇರೋದನ್ನೇ ನೋಡ್ಕೋಬೇಕು. ಇಂದ್ರಿಯಾಣಾಂಹಿ ಯಸ್ಮಾತ್ ಚರತಾಂ ಸ್ವಸ್ವ ವಿಷಯೇಷು ವರ್ತಮಾನಾನಾಂ ಯತ್ ಮನಃ ಅನುವಿಧೀಯತೆ ಅನುಪ್ರವರ್ತತೆ ತತ್ ಇಂದ್ರಿಯ ವಿಷಯ ವಿಕಲ್ಪನೇನ ಪ್ರವೃತ್ತಂ ಮನಃ ತಸ್ಯ ಯತೇಃ ಹರತಿ ಪ್ರಜ್ಞಾಂ ಆತ್ಮಾನಾತ್ಮ ವಿವೇಕಜಾಂ ನಾಶಯತಿ. ಅಭ್ಯಾಸ ಮಾಡ್ತಿರ್ತಾನೆ, ವೇದಾಂತ ಶ್ರವಣ ಮಾಡಿದಾನೆ, ಎಷ್ಟೋ ವಿಚಾರ ತಿಳ್ಕೊಂಡಿದ್ದಾನೆ, ಧ್ಯಾನಕ್ಕಾಗಿ ಕೂತ್ಕೊಳ್ತಾನೆ. ಧ್ಯಾನಕ್ಕಾಗಿ ಕೂತ್ಕೊಂಡ್ರು ಕೂಡ ಅವನ ಮನಸ್ಸಿನಲ್ಲಿ ಸರಿಯಾದಂತ ಸಂಸ್ಕಾರವಿಲ್ಲದೆ ವಿಷಯ ವಾಸನೆಗಳು ಚೆನ್ನಾಗಿ ತುಂಬ್ಕೊಂಡ್ಬಿಟ್ಟಿದ್ರೆ ಧ್ಯಾನ ಮಾಡಕ್ ಆಗೋದೇ ಇಲ್ಲ. ಅದು ಇಂದ್ರಿಯಗಳು ಎಲ್ಲಿ ಹೊಯ್ದಾಡ್ತಾ ಇರುತ್ತೋ, ಯಾವ ಕಡೆ ನೋಡ್ತಾ ಇರುತ್ತೋ ಅದನ್ನು ಅನುಸರಿಸಿ ಮನಸ್ಸು ಹೋಗ್ತಾ ಹೋಗ್ತಾ ಆತ್ಮ ವಿಷಯವಾದ ಪ್ರಜ್ಞೆ ಕಿತ್ತಾಕ್ಬಿಡುತ್ತೆ. ಚರತಾಂ ಇಂದ್ರಿಯ, ಓಡಾಡ್ತಿರುವ ಇಂದ್ರಿಯಗಳಿಗೆ ಸ್ವಸ್ವ ವಿಷಯೇಶು, ತಮ್ಮ ತಮ್ಮ ಕಿವಿ ಶಬ್ದದಲ್ಲಿ, ಕಣ್ಣು ರೂಪದಲ್ಲಿ, ಮೂಗು ವಾಸನೆಯಲ್ಲಿ, ಹಾಗೆ ಒಂದೊಂದು ಇಂದ್ರಿಯವು ಒಂದೊಂದು ವಿಷಯದಲ್ಲಿ ಪಟಿಂಗ್ ಆಗಿದೆ, ಉತ್ತಮ, ಅದು ಎಕ್ಸ್ಪರ್ಟ್ ಆಗಿರುತ್ತೆ. ಹಾಗಿದ್ದಂತಹ ಇಂದ್ರಿಯಗಳ ಜೊತೆಯಲ್ಲಿ ಮನಸ್ಸನ್ನು ಜೊತೆ ನೀವು ಸೇರಿಸ್ಕೊಂಡ್ಬಿಟ್ಟೆ, ಕೂಡಿಸ್ಕೊಂಡ್ಬಿಟ್ಟೆ ಅಂತ ಆದ್ರೆ ಮನಸ್ಸು ಜೊತೆ ಮನಸ್ಸೇದಾಗ ಓಡೋದು. ಮನಸ್ಸು ಸೇರದೆ ಹೋದ್ರೆ ಇಂದ್ರಿಯಗಳು ಕಾಷ್ಟ ಲೋಷ್ಟ ಸಮ, ಸುಮ್ಮನೆ ಒಂದು ಕಟ್ಟಿಗೆ ಒಂದು ಮಣ್ಣು ಹೆಂಟೆ ಹೇಗೆ ಅಚೇತನ ಆಗ್ಬಿಡುತ್ತೆ. ಮನಸ್ಸು ಸೇರಿದ್ರೆ ಒಳ್ಳೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಹೆಂಗ ಆಗ್ಬಿಡ್ತೀವಿ ಅಂದ್ರೆ ಒಳ್ಳೆ ಕುದುರೆ ಹೆಂಗೆ ಕುಣಿಯುತ್ತೆ ಅದು. ಮನಸ್ಸು ಸೇರ್ಬಿಟ್ರೆ ಅದಕ್ಕೆ ಒಂದು 10 ಟೈಮ್ ಅಲ್ಲ 100 ಟೈಮ್ ಶಕ್ತಿ ಬಿಡ್ಬಿಡುತ್ತೆ. ಸುಮ್ಮನೆ ಕಂಡ್ಬಿಟ್ಟಿದೆ ಏನೋ ಓಡಾಡ್ದಂಗೆ ಆಯ್ತು ಅನ್ಸುತ್ತಲ್ಲ, ಮನಸ್ಸು ಗಮನ ಕೊಟ್ರೆ ಇಂಚು ಬೇಗ ನೋಡುತ್ತೆ. ಒಂದು ಜಾಗನೂ ಬಿಡ್ದೇನೆ ಆ ಕಣ್ಣು ಹಾಗಿತ್ತು, ಹುಬ್ಬು ಹೀಗಿತ್ತು, ಮೂಗಿತ್ತು, ಬಾಯಿ ಪ್ರತಿಯೊಂದನ್ನು ಎಕ್ಸ್ಪ್ಲನೇಷನ್ ಕೊಡುತ್ತೆ, ವಿವರಣೆ ಕೊಡುತ್ತೆ. ಆದ್ರೆ ಸುಮ್ಮನೆ ಮನಸ್ಸು ಎಲ್ಲೋ ಬಿಟ್ಟು ಯಾವ್ದೋ ಯೋಚನೆ ಮುಳುಗಿದ್ದು ಯಾರೋ ಬಂದು ಹೋದಂಗೆ ಆಯ್ತು ಅಷ್ಟೇ, ನನಗೇನು ಅಷ್ಟೊಂದು ಇದಾಗ್ಲಿಲ್ಲ ಅನ್ಸ್ಬಿಡುತ್ತೆ. ಅನ್ಯತ್ರ ಮನಾಭೂಂ ನಾದರ್ಶಂ ಅನ್ಯತ್ರ ಮನಾಭೂಂ ನಾ ಪಶ್ಯಂ ಅದು ನಾಶ್ರವಶಂ. ಹಾಗೆ ತಮ್ಮ ತಮ್ಮ ವಿಷಯದಲ್ಲಿ ತೊಡಗಿರುವಂತಹ ಇಂದ್ರಿಯಗಳನ್ನು ಕುರಿತು ಮನಸ್ಸು ಅದ್ರ ಜೊತೆ ಅನುಸರಿಸಿ ಪ್ರವರ್ತತೆ ಹೊರಡುತ್ತೆ ಅಂತ ಆದ್ರೆ ಪ್ರವರ್ತತೆ ಹೊರತು ವರ್ತನೆ ಧಾತು ಪ್ರವರ್ತತೆ. ಅದು ಇಂದ್ರಿಯ ವಿಷಯದ ವಿಕಲ್ಪ ಮಾಡುತ್ತೆ. ಅದೇನ್ ಮಾಡುತ್ತೆ, ಇಂದ್ರಿಯ ಸುಮ್ಮನೆ ನೋಡಲ್ಲ, ನೋಡಿಕೊಡ್ಲೇನೆ ಅದು ಎಷ್ಟು ನನಗೆ ಅನುಕೂಲ, ಎಷ್ಟು ಚೆನ್ನಾಗಿದೆ, ಎಷ್ಟು ಅದಕ್ಕೆ ಬೆಲೆ, ಅದಕ್ಕೆ ಡ್ಯೂರೇಷನ್ ಏನು, ಎಷ್ಟು ದಿವಸ ಬಾಳುತ್ತೆ, ನಂದಾದಂಗೆ ಎಷ್ಟು. ಸುಮ್ಮನೆ ಇಂದ್ರಿಯಗಳು ವಿಷಯ ಪರಿಚಯ ಮಾಡ್ಕೊಳ್ಳಲ್ಲ. ವಿಷಯ ಕಡೆ ಹೋದ್ಕೊಳ್ಳೇನೆ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಅನುಕೂಲ, ಪ್ರತಿಕೂಲ, ರಾಗ, ದ್ವೇಷ, ಶೋಭನ ಎಲ್ಲ ಬುದ್ಧಿಯನ್ನು ಮಾಡುತ್ತೆ. ಯಾವ ವ್ಯಕ್ತಿಯನ್ನು, ಯಾವ ವಸ್ತುವನ್ನು, ಯಾವ ಕ್ರಿಯೆಯನ್ನು, ಯಾವ ವಿಷಯವನ್ನು ಸುಮ್ಮನೆ ನೋಡಲ್ಲ. ಅದು ನೋಡ್ತು ಅಂದ್ರೆ ಅದ್ರ ಬಗ್ಗೆ ಪೂರ್ತಿ ಎಂಟೈರ್ ಅದರ ಡೀಟೇಲ್ ತಗೊಂಡ್ಬಂದ್ಬಿಡುತ್ತೆ. ಆ ಡೀಟೇಲ್ ತಂದ್ಕೊಂಡ್ಲೇನೆ ಆ ಕೊಚ್ಚ ರಾವಣೆ ಆಗ್ಬಿಡುತ್ತೆ. ಮನಸ್ಸು ಶುದ್ಧವಾದಂತಹ ನೀರಿಗೆ ಒಂದಿಷ್ಟು ಸಗಣಿ ಹಾಕ್ಬಿಟ್ರೆ ಆ ನೀರೇ ಇದಾಗ್ಬಿಡುತ್ತೋ, ಶುದ್ಧವಾದ ಮನಸ್ಸಿಗೆ ವಿಷಯ ಬಿದ್ದ್ಬಿಡ್ತು ಅಂದ್ರೆ ಅದು ಮಾನಸ ಸರೋವರಕ್ಕೆ ಆ 5 ಇಂದ್ರಿಯಗಳ ಚರಂಡಿಯಿಂದ ಆ ಕೊಚ್ಚ ಬಿಟ್ಬಿಡ್ತು ಅಂದ್ರೆ ಮಾನಸ ಸರೋವರ ಕೆಟ್ಟೋಯ್ತು. ಮನಸ್ಸೆಂಬ ಸರೋವರ ಇದೆಯಲ್ಲ ಅದಕ್ಕೆ 5 ಇಂದ್ರಿಯಗಳು ಚರಂಡಿ. ಯಾವುದಕ್ಕೆ? ಶಬ್ದ ಸ್ಪರ್ಶ ಅದು ಕೆಟ್ಟ ಶಬ್ದ ಸ್ಪರ್ಶ ಬಂದ್ಬಿಟ್ಟು ಅದು ಧುಮುಕು ಬಿಡ್ತು ಅಂತಾನೆ 5 ಮನಸ್ಸಿಗೆ. ಆ ಮನಸ್ಸು ಕುಲಿಗೆಟ್ಟು ಹೋಗುತ್ತೆ.
ಇಂದ್ರಿಯ ವಿಷಯಗಳಲ್ಲಿ ಇಂದ್ರಿಯಕ್ಕೆ ವಿಷಯವಾಗಿರುವ ಶಬ್ದಾದಿಗಳಲ್ಲಿ ವಿಕಲ್ಪನೆ ಮಾಡುತ್ತೆ. ಹೀಗಿದೆ ಹಾಗಿದೆ ಅನುಕೂಲ ಇದಾಗಿದೆ ಅಂತ ತನಗೆ ಇಷ್ಟವಾದ ವಸ್ತುವನ್ನು ಹೆಂಗೆ ವರ್ಣನೆ ಮಾಡ್ತಾನೆ ಗೊತ್ತಾ ಅವನು. ಒಬ್ಬ ವ್ಯಕ್ತಿ ಇರಲಿ, ಒಬ್ಬ ಸ್ತ್ರೀ ಇರಲಿ, ಇಷ್ಟವಾಗ್ಬಿಟ್ರೆ ಅವನು ಹೇಳೋದಲ್ಲ ಅವನ ವೇದವಾಕ್ಯ. ಅವಳ ಮಾತು ಅಷ್ಟು ಚಂದ, ಅವಳ ನಡವಳಿಕೆ ಅಷ್ಟು ಚಂದ, ಅವಳ ವೇಷ ಅಷ್ಟು ಚಂದ, ಅವಳ ಊರು ಅಷ್ಟು ಚಂದ, ಅವಳು ತಗೊಂಡ ಸಬ್ಜೆಕ್ಟ್ ಅಷ್ಟು ಚಂದ, ಅವ್ಳು ಏನೇನ್ ಮಾಡ್ಲಿ ಅವಳ ಚಂದ ಅಂತಾನೆ ಇವನು. ಇಂಥ ಕಲ್ಪನೆಯಿಂದ ಇವಂದು ತಾನು ಯಾರು ಇಷ್ಟಪಟ್ಬಿಡ್ತಾನೋ ಆ ಇಷ್ಟಪಟ್ಟ ವ್ಯಕ್ತಿ ಏನೇನ್ ಮಾಡ್ತಾನೋ ಅದೆಲ್ಲ ಇನ್ನು ಇಷ್ಟವಾಗ್ಬಿಡುತ್ತೆ. ಅಂತ ಒಂದು ಮೂರ್ಖತನ ಬಂದ್ಬಿಡುತ್ತೆ. ಆ ವಿಕಲ್ಪನೆ ಮಾಡಿ ಅದರಲ್ಲಿ ಪ್ರವೃತ್ತವಾದಂತಹ ಮನಸ್ಸು ಏನಾಗುತ್ತೆ, ಈ ಯತಿ ಅಂದ್ರೆ ಪ್ರಯತ್ನ ಮಾಡುತ್ತಿರುವ ಆತ್ಮಜ್ಞಾನಕ್ಕಾಗಿ ಪ್ರಯತ್ನ ಪಡುತ್ತಿರುವಂತಹ ಈ ಸನ್ಯಾಸಿಯ ಪ್ರಜ್ಞೆಯನ್ನು ಅಪಹಾರ ಮಾಡ್ಬಿಡುತ್ತೆ, ಕಿಸಾಕ್ಬಿಡುತ್ತೆ, ಎಲ್ಲೋ ತಗೊಂಡು ಹೋಗ್ಬಿಡುತ್ತೆ. ಅಂದ್ರೆ ಆತ್ಮಾನಾತ್ಮ ವಿವೇಕ ಆತ್ಮಾನಾತ್ಮನೋ ಆತ್ಮಾಚ ಅನಾತ್ಮಾಚ ಆತ್ಮಾನಾತ್ಮಾನೌ ತಯೋಹೋ ವಿವೇಕ ಆತ್ಮಾನಾತ್ಮ ವಿವೇಕ ಜಾತ ವಿವೇಕ ತಾಂ ವಿವೇಕ ಜಾಂ ಪ್ರಜ್ಞಾಂ. ಆತ್ಮಸ್ವರೂಪ ಇಂಥದ್ದು ಅನಾತ್ಮ ಸ್ವರೂಪ ಇಂಥದ್ದು ಶಾಸ್ತ್ರವಾಕ್ಯದಿಂದ ಗುರುವಾಕ್ಯದಿಂದ ತಿಳ್ಕೊಂಡಿರ್ತಾನೆ. ಅದರಂತೆ ಅನಾತ್ಮನ ಬಿಟ್ಕೊಂಡು ಆತ್ಮನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ನಾನು ಯಾರು ಕಟ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಈ ವಿಷಯವಾಸನೆ ಚೆನ್ನಾಗಿ ತುಂಬ್ಕೊಂಡ್ಬಿಟ್ಟಿದ್ರೆ ಈ ಪ್ರಜ್ಞೆ ಹಾರೋ ಬಿಡುತ್ತೆ, ಧ್ಯಾನ ಮಾಡಕ್ಕಾಗೋದೇ ಇಲ್ಲ. 5-10 ನಿಮಿಷ ಕೂತ್ಕೊಂಡ್ರು ಅವನಿಗೆ ಚಡಬಡಿಸ್ಬಿಡುತ್ತೆ, ಆಗೋದೇ ಇಲ್ಲ, ಎದ್ದು ಹೋಗ್ಲೇಬೇಕು. ಆ ವಾಸನೆ ಜೋರಾಗಿ ಕೂತ್ಕೊಂಡ್ಬಿಟ್ರೆ ಏನ್ ಮಾಡಕ್ಕೂ ಬಿಡೋದಿಲ್ಲ. ಆದ್ರಿಂದ ಇಂದಿರ ಜೊತೆಯಲ್ಲಿ ಮನಸ್ಸನ್ನು ಕಲಿಸೋದನ್ನು ಮುಂಚೆ ನಿಲ್ಲಿಸ್ಬೇಕು. ಅವರ್ಜನೀಯವಾದ ಶಾಸ್ತ್ರಸಮ್ಮತವಾದ ಜಾಗದಲ್ಲಿ ಮಾತ್ರ ಅದು ಅವ್ರು ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡಿದ್ರೆ ಪರವಾಗಿಲ್ಲ. ಯಾವ ರೀತಿ ಅಪಹಾರ ಮಾಡುತ್ತೆ ಅಂತ ಕೇಳಿದ್ರೆ ಕಥಂ ಹೇಗೆ ತಗೊಂಡು ಹೋಗುತ್ತೆ ಅಂದ್ರೆ ವಾಯುರ್ನಾವಮಿವ ಅಂಬಸಿ. ಅಂಬಸಿ ಯಾವಕ್ಕೆ ಪ್ರಥಮ ಆಮೇಲೆ ಅಂಬಸ್ ಶಬ್ದ ಸಕಾರ ಅಂತ ನಪುಂಸಕಲಿಂಗ. ನೀರಿನಲ್ಲಿ ರಸ, ನಾವಂ ಅಂದ್ರೆ ದೋಣಿಯನ್ನ ನೀರಿನಲ್ಲಿ ಯಾವ ರೀತಿ ವಾಯುವು ಅಪಹಾರ ಮಾಡುತ್ತೋ ದೃಷ್ಟಾಂತ. ಯಥಾ ವಾಯು ಅಂಬಸಿ ನಾವಂ ಅಪಹರತಿ ಏವಂ ವಿವೇಕಜಾಂ ಪ್ರಜ್ಞಾಂ ಅಪಹರತಿ ಅಂತ. ಉದಕ್ಕೆ ಜಿಗಮಿಷತಾಂ ಮಾರ್ಗಾದುದ್ಧತ್ಯ ಉನ್ಮಾರ್ಗೇ ಯಥಾ ವಾಯು ನಾವಂ ಪ್ರವರ್ತಯತಿ ಏವಂ ಆತ್ಮವಿಷಯಾಂ ಪ್ರಜ್ಞಾಂ ಹೃತ್ವಾ ಮನಃ ವಿಷಯಾಂ ಕರೋತಿ. ತುಂಬಾ ಕಷ್ಟಪಟ್ಟಿರ್ತಾನೆ ಪಾಪ, ತಿಂಗಳುಗಟ್ಟಲೆ ವರ್ಷಗಟ್ಟಲೆಯಿಂದ ಆ ಮನಸ್ಸನ್ನು ಕಂಟ್ರೋಲ್ ಮಾಡಿ ನಿಷಿದ್ಧವಾದನ್ನು ಬಿಟ್ಕೊಂಡು ಅಂತರ್ಮುಖತೆ ಬೆಳೆಸ್ಕೊಂಡು ಸದಾಚಾರ ಬೆಳೆಸ್ಕೊಂಡು ಭಕ್ತಿಯನ್ನು ಬೆಳೆಸ್ಕೊಂಡು ಪದಾರ್ಥ ಇರ್ತಾನೆ. ಆದ್ರೆ ಏನೋ ಒಂದು ಪ್ರಾರಬ್ಧವಶಾತ್ತು ದುಷ್ಟ ಸಹದಿಂದ ಮತ್ತೆ ವಿಷಯ ಕಡೆ ಹೋಯ್ತು ಅಂತ ಆದ್ರೆ, ಹೇಗೆ ನೀರಿನಲ್ಲಿ ಒಂದು ಡೆಸ್ಟಿನೇಷನ್ ಒಂದು ಗುರಿ ಇದೆಯಲ್ಲ, ಇಂಥ ಜಾಗಕ್ಕೆ ಹೋಗ್ಬೇಕು, ಶ್ರೀಲಂಕಾಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾನೆ. ಆದ್ರೆ ದಕ್ಷಿಣ ಜೋರ ಗಾಳಿ ಬೀಸ್ತು, ಪಶ್ಚಿಮಕ್ಕೋ ಪೂರ್ವಕ್ಕೋ ಬೀಸ್ತು ಅಂತಂದ್ರೆ ಇನ್ನು ಉತ್ತರ ದಡಕ್ಕೂ ಬರಲ್ಲ, ಆ ಕಡೆ ಎಲ್ಲ ಹೋಗ್ಬಿಡ್ತಾನೆ. ಉತ್ತರ ದಡಕಲ್ಲಿ ಬಂದ್ರೆ ನಮ್ ದಡಕಲ್ಲಿ ಬಂದ ಅಂತ ಆಗುತ್ತೆ. ಹಂಗಾದ್ರೆ ಹೋಗಿದ್ದಾನೆ ಒಂದು 10-20 ಕಿಲೋಮೀಟರ್ ಹೋಗಿದ್ದಾನೆ. ಜೋರ ಗಾಳಿ ಬೀಸ್ತು ಪಶ್ಚಿಮಕ್ಕೋ ಪೂರ್ವಕ್ಕೋ, ಎತ್ಕೊಂಡು ಹೋಗ್ಬಿಡುತ್ತೆ, ಎಲ್ಲಿ ಕಿಲೋಮೀಟರ್ ಗಟ್ಟಲೆ ಎತ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಹರಸಾಹಸ ಮಾಡ್ಬೇಕು ಮತ್ತೆ ಬರಕ್ಕೆ ಅವರು. ಬ್ರಾಹ್ಮಣ ಹೋಗ್ಬಿಟ್ರೆ ಮತ್ತೆ ಬರೋದೇ ಇಲ್ಲ ಅವರು, ಅಲ್ಲಿ ಕಥೆ ಮುಗೀತು ಅಲ್ಲಿ ಹೋಗ್ಬಿಟ್ರೆ. ಅಷ್ಟೇ ಅಲ್ಲ, ಈ ಕಾಲದಲ್ಲಿ ಅದೇ ದಿಕ್ಸೂಚಿ ಇನ್ನೊಂದು ಇಟ್ಕೊಂಡು ಹುಡ್ಕೊಂಡು ಬರ್ತಾರಲ್ಲ, ಇನ್ನೀಗ ದುಃಖ ಗೊತ್ತಾಗಲ್ಲ. ಸಮುದ್ರ ಹೋಗ್ಬಿಟ್ರೆ ದಡ ಕಾಂದೆ ಇದ್ದಾಗ ಯಾವ್ದು ಪೂರ ಯಾವ್ದು ಇದು ಎಲ್ಲಿ ಯಾವ್ದು ಏನೂ ಗೊತ್ತಾಗಲ್ಲ. ವಾಟರ್ ಬರೀ ನೀರೇ ಎಲ್ಲ ಸತ್ರ ಆಯ್ತು. ಆಮೇಲೆ ಹೆಂಗ್ ಬರೋಕೆ ಯಾವ ಕಡೆ ಹೋಗೋ ಹಚ್ಚ ಗೊತ್ತಾಗೋದಿಲ್ಲ, ತಿನ್ನಕ್ಕಿರಲ್ಲ, ಉಪವಾಸ ಸತ್ತೋಗ್ಬಿಡ್ತಾರೆ. ಸಮುದ್ರದ ಪ್ರಯಾಣಕ್ಕೆಲ್ಲ ಬಹಳ ಎಕ್ಸ್ಪರ್ಟ್ ಆಗಿರ್ಬೇಕು. ತುಂಬಾ ಅದಕ್ಕೆ ತಾನು ಇವತ್ತಿನ ಇದು ಬಹಳ ಎಕ್ಸ್ಪರ್ಟ್ ಇದೆ. ಎಲ್ಲಿದ್ದು ಇನ್ಶಾರ್ಟ್ ಕೊಟ್ಬಿಡ್ತಾರೆ, ವಿಮಾನದಲ್ಲಿ ಹೋಗ್ಬಿಡ್ತಾರೆ, ಹೇಗೆ ಸಹಾಯ ಮಾಡಿ ಎಸ್ಕೊಂಡ್ ಬಂದ್ಬಿಡ್ತಾರೆ. ಹಿಂದಿನ ಕಾಲದಲ್ಲಿ ಬಹಳ ಕಷ್ಟಪಡ್ತಿದ್ವು, ಒದ್ದಾಡು ಎಷ್ಟೋ ಅನುಭವ ಇದೆ. ಅವ್ರು ಹೇಳಿದ್ರು, ಆ ಹಿಂದಿನ ಕಾಲದಲ್ಲಿ ಇದು ಚಿನ್ನ ಎಲ್ಲ ಸಾಗಿಸ್ತಾ ಇದ್ದಂತೆ ಹಳಗಿದ್ರಲ್ಲಿ ಎಷ್ಟೋ ಮುಳುಗೋಗಿದೆಯಲ್ಲ, ಅದೆಲ್ಲ ತೆಗೆದುಬಿಟ್ರೆ ಸಾಕು ನಮ್ ದೇಶ ಉದ್ಧಾರ ಆಗ್ಬಿಡುತ್ತೆ. ಅಷ್ಟು ಚಿನ್ನ ಬಿದ್ದೋಗಿದಂತೆ ಸಮುದ್ರದಲ್ಲಿ. ಎಲ್ಲಿ ಬಿದ್ದೋಗೋ ಗೊತ್ತಿಲ್ಲ, ಏನು ಭೂಮಿಗೊಂದು 4ರಷ್ಟು ಜಾಗ ಇದೆ ಭೂಮಿ ಸಮುದ್ರ, ಎಲ್ಲಿದೆ ಅಂತ ಹುಡ್ಕೋದು.
ಹೀಗೆ ಸಮುದ್ರದಲ್ಲಿ ಹೋಗುತ್ತಿರುವಂತಹ ಪ್ರಯಾಣ ಮಾಡುತ್ತಿರುವಂತವರಿಗೆ ಆ ಮಾರ್ಗದಿಂದ ಕಿತ್ತಾಕ್ಬಿಟ್ಟು ವಾಯುವು ಯಾವ ರೀತಿ ಉನ್ಮಾರ್ಗದಲ್ಲಿ ದೋಣಿಯನ್ನು ಕಿತ್ಕೊಂಡು ಹೋಗುತ್ತೋ ಎಳ್ಕೊಂಡು ಹೋಗುತ್ತೋ ಅದೇ ರೀತಿ ವಿಷಯಾಸಕ್ತನಾದ ಯೋಗಿಯ ಮನಸ್ಸನ್ನ ಆತ್ಮವಿಷಯದ ಕಡೆಯಿಂದ ತಪ್ಪಿಸ್ಬಿಟ್ಟು ಆತ್ಮವಿಷಯಾಂ ಪ್ರಜ್ಞಾಂ ಆತ್ಮವಿಷಯದ ಪ್ರಜ್ಞೆಯನ್ನ ತಪ್ಪಿಸ್ಬಿಟ್ಟು ಆಗ್ಬಿಟ್ಟು ವಿಷಯದ ಕಡೆಗೆ ವಿಷಯವನ್ನೇ ವಿಷಯ ಮಾಡ್ಕೊಂಡು ಇಲ್ಲೇ ಇರು ನೀನು ಅಂತ ಹೇಳ್ಬಿಟ್ಟು ಹಾಕ್ಬಿಡತ್ತೆ ಹೋಗ್ಬಿಡತ್ತೆ. ಏನು ಮಾಡಿದ್ರೆ ಎಂಥವ್ರಲ್ಲ ಸಾವಿರ ವರ್ಷ ಒಂದೊಂದು ದಿಕ್ಕಲ್ಲಿ ತಪಸ್ ಮಾಡಿದ್ದು ವಿಶ್ವಾಮಿತ್ರರು ಅಂದ್ರೆ ಒಂದೊಂದು ವರ್ಷ ಅಲ್ಲ, ಒಂದೊಂದು ದಿಕ್ಕಲ್ಲೂ 1000 ವರ್ಷ ತಪಸ್ ಮಾಡಿ 1 ನಿಮಿಷ ಹಾಳು ಮಾಡ್ಕೊಟ್ರು ತಪಸ್ಸನ್ನಲ್ಲ. ಒಂದ್ಸಲ ರಂಬೆ ಬಂದು ಹಾಳು ಮಾಡಿದ್ರು, ಒಂದ್ಸಲ ಊರುಷಿ ಬಂದು ಹಾಳು ಮಾಡಿದ್ರು. 1 ನಿಮಿಷಕ್ಕೆ 1 ದಿನಕ್ಕೆ ಕುಂಬಾನಿಗೆ 1 ವರ್ಷ ದೊಣ್ಣೆಗೆ 1 ನಿಮಿಷ ಅಂತಾರಲ್ಲ, 1 ವರ್ಷ ಕುಂಬಾರ ಕಷ್ಟಪಟ್ಟು ಮಾಡಿರ್ತಾನೆ, ದೊಣ್ಣೆ 1 ವರ್ಷ ಹೊಡೆದೆ ಆ ಗಡಿ ಹಾಗೆ ಹೊಡೆದ ಹಾಗೆ ಕಷ್ಟಪಟ್ಟು ಮಾಡಿದ ತಪಸ್ಸಲ್ಲ ಅಷ್ಟನ್ನು ಹಾಳು ಮಾಡ್ಕೊಂಡ್ಬಿಟ್ಟ. ಅಂಥದ್ದು ಬಿಡ್ಲಿಲ್ಲ, ಛಲ ಆಯ್ತು ಅವನಿಗೆ, ಮಾಡ್ಕೊಂಡ ಪುಣ್ಯಾತ್ಮ. ಆ ವಿಷಯ ಬೇರೆ. ಒಂದು ಪಾಠ ಕಲಿಯೋದು ತುಂಬಾ ಇದೆ ನಾವು ಅದ್ರಲ್ಲಿ. ಏನ್ ನಾವು ಎಷ್ಟೋ ಅನುಷ್ಠಾನ ಮಾಡ್ತೀವಿ, ಮಾಡ್ತೀವಿ, ಏನೂ ಅಲ್ಲ ನಮ್ದು. ಅವ್ರ ಮುಂದೆ ಆ ಋಷಿ ಮುನಿಗಳು ಮಾಡುವ ಅನುಷ್ಠಾನ ಸಾಧನೆ ಮುಂದೆ ನಾವ್ ಏನೇನೂ ಮಾಡುತ್ತಿಲ್ಲ. ಅಂತಾದಲ್ಲಿ ನಮ್ಗೆ ಇನ್ನೂ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ ಅಂತ ಆಗೋಕ್ಕೆ. ನಾವು ಒಂದು ಖಂಡಿಸಿದ ಕರಣವನು ದಂಡಿಸಿದ ದೇಹವನು ಉಂಡುಂಡು ಬಾಳು ಸ್ವರ್ಗಕ್ಕೇರಲು ಅಲ್ಲೇನು ರಂಡೆಯಾಳುವಲೇನು ಸರ್ವಜ್ಞ ಅಂತ. ರಂಡೆ ಆಡ್ತಿದ್ದೆ ಸ್ವರ್ಗಕ್ಕೆ ಹೋಗೋದು. ಇಂದ್ರಿಯ ನಿಗ್ರಹ ಇಲ್ಲ, ಮನೋ ನಿಗ್ರಹ ಇಲ್ಲ, ಆಹಾರ ನಿಯಮ ಇಲ್ಲ, ಊಟ ಇಲ್ಲ, ಆಚಾರ ವಿಚಾರ ಇಲ್ಲ, ಏನೇನು ಇಲ್ಲ ಅಂದ್ರೆ ಹೆಂಗೆ ಹೋಗಕ್ಕಾಗತ್ತೆ? ಸ್ವರ್ಗಕ್ಕೆ ವಿಷಯದ ಪ್ರಜ್ಞೆಯನ್ನ ಅಪಹಾರ ಮಾಡ್ಬಿಡುತ್ತೆ, ಎಳ್ಕೊಂಡು ಹೋಗ್ಬಿಡುತ್ತೆ. ಆದ್ರಿಂದ ಯತತೋಹ್ಯಪಿ ಇತಿ ಉಪನ್ಯಸ್ತಸ್ಯ ಅರ್ಥಸ್ಯ ಅನೇಕಧಾ ಉಪಪತ್ತಿ ಮುಕ್ತ್ವಾ ತಂಚ ಅರ್ಥ ಉಪಾದ್ಯ ಉಪಸಂಹರತಿ. ಗೊತ್ತಾಯ್ತಮ್ಮ? ಹೋಗ್ಬೇಕಾ? ಆಯ್ತು. ನೈದ್ಯ ಪ್ರಯತ್ನ ಮಾಡುತ್ತಿದ್ದರು. ಯತಿ ಪ್ರಯತ್ನಗೆ ಯತತಃ ಷಷ್ಠಿ ತಪ್ಪ ಎತ್ತವಾನ್ ಯತತಃ ಪ್ರತ್ಯಯ ಆಗಲ್ಲ, ಎತ್ತವಾನ್ ಪ್ರತ್ಯಯ. ಉಪನ್ಯಸ್ತಸ್ಯ ಅರ್ಥಸ್ಯ ಹೇಳಿದ್ದಾಗಿರತಕ್ಕ ವಿಷಯಕ್ಕೆ ಅನೇಕದ ಉಪಪತ್ತಿ, ಅನೇಕ ಪ್ರಕಾರವಾಗಿ ಭಗವಂತ ಈ ರೀತಿಯಿಂದ ನೋಡಿದ್ರು ನೀವು ಇಂದ್ರಿಯ ರೂಲ್ಸ್ ಬಿಡೋ ಕಾರಣ ಇಲ್ಲ. ಈ ಸತ್ಯ ವಿಚಾರ ನೋಡಿದ್ರು, ಶಾಸ್ತ್ರಾರ್ಥ ನೋಡಿದ್ರು, ನಿನ್ ಧರ್ಮ ನೋಡಿದ್ರು, ಹೇಗೂ ನಿನ್ನ ಇಂದ್ರಿಯವನ್ನು ನೀನು ಹತೋಟಿ ಇಟ್ಕೊಳ್ಳೇಬೇಕು. ಯಾವ ಕಾರಣಕ್ಕೂ ಇಂದ್ರಿಯವನ್ನು ಯೂಸ್ ಮಾಡಿಕೊಡುದು, ವಿಷಯಗಳ ಕಳಿಸಬಾರ್ದು ಅಂತ ಹೇಳಿ ಏನೇನು ಉಪಪತ್ತಿಯನ್ನು ಹೇಳ್ಬಿಟ್ಟು ಈಗ ಉಪಸಂಹಾರ ಮಾಡ್ತಾನೆ. ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್. ಹೇತುಪದೇಶ ಪ್ರತಿಜ್ಞಾಯ ಪುನರ್ವಚನಂ ನಿಗಮನಂ ಅಂತ ಒಂದು ಪ್ರತಿಜ್ಞೆ ಮಾಡಿ ಅದಕ್ಕೆ ಹೇತು ರೀಸನ್ ಕೊಟ್ಟು ಮತ್ತೆ ಅದನ್ನು ಪುನರ್ಸಹ ಹೇಳಿದ್ರೆ ಅದು ನಿಗಮನ, ಉಪಸಂಹಾರ ಅಂತ ಉಪಸಂಹಾರ ಮಾಡಿದೆ. ಆದ್ರಿಂದ ಏನೇ ಕಾರಣ ಆದ್ರೂ ಕೂಡ ಇಂದ್ರಿಯ ನಿಗ್ರಹದ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡ. ಕಟ್ಟುನಿಟ್ಟಾಗಿ ಇಂದ್ರಿಯ ನಿಗ್ರಹವನ್ನು ಮಾಡಲೇಬೇಕು. ಯಾವ ಕಾರಣಕ್ಕೂ ಶಾಸ್ತ್ರಕ್ಕೆ ವಿರುದ್ಧವಾದ ಮಾರ್ಗದಲ್ಲಿ ಇಂದ್ರಿಯವನ್ನು ಕಳಿಸಬಾರ್ದು. ಶಾಸ್ತ್ರ ಅನುಮತಿ ಕೊಟ್ಟದ್ರಲ್ಲೂ ಎಷ್ಟು ಮಿನಿಮಮ್ ಇಟ್ಕೋಬಹುದು ಅಷ್ಟೇ ಇಟ್ಕೋಬೇಕು, ಮ್ಯಾಕ್ಸಿಮಮ್ ಅಲ್ಲ. ಮಿನಿಮಮ್ ಇಷ್ಟು. ಆಹಾರದಲ್ಲೂ ಇಷ್ಟೇ, ವಿಹಾರದಲ್ಲೂ ಇಷ್ಟೇ, ಎಲ್ಲ ಮಾತಿನಲ್ಲಿ ನಡವಳಿಕೆ ಪ್ರತಿಯೊಂದಲ್ಲೂ ಒಂದು ಶಾಸ್ತ್ರ ಸಮ್ಮತವಾದ ನಡವಳಿಕೆ ಇದ್ದು ಮಾತ್ರ ಅವನು ತುದಿ ಮುಟ್ತಾನೆ ಅನ್ನೋದನ್ನು ಭಗವಂತ ತಸ್ಮಾತ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹೇ ಮಹಾಬಾಹೋ ಯಸ್ಯ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ನಿಗೃಹೀತಾನಿ ಕಥಂ ಸರ್ವಶಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಲ್ಲಿ ಮಹಾಬಾಹುವೇ ಯಾರಿಗೆ? ಅರ್ಜುನಿಗೆ. ಮಹಾಂತವು ಬಾಹು ಆಜಾನು ಪ್ರಲಂಬವು ಬಾಹು ಯಸ್ಯ ಸಹ. ನಿಂತ್ಕೊಂಡ್ರೆ ಮಂಡಿ ದಾಟಿ ಹೋಗ್ತಿರ್ತದೆ 2 ಕೈ, ಅಷ್ಟು ಉದ್ದ ಇರ್ತದೆ ಅರ್ಜುನ. ಇದು ಕೈ ತೋಳು, ಈಗ ಮಹಾಬಾಹು ಅಂತ. ದೀರ್ಘವಾದ ತೋಳುಳ್ಳವರಾದಂತ ಅರ್ಜುನನೇ ಯಾವಾದ ಇಂದ್ರಿಯಗಳು ವಿಷಯಗಳಿಂದ ಬಿಡ್ರಾಗಿದೆಯೋ, ಹಿಮ್ಮೆಟ್ಟಿಸ್ಕೊಂಡಿದೆಯೋ, ಉಪಸಂಹಾರವಾಗಿದೆಯೋ, ಎಲ್ಲಾ ರೀತಿಯಿಂದ ಎಲ್ಲಾ ಕಡೆಯಿಂದಲೂ ಆಗಿದೆಯೋ ಅವನ ಪ್ರಜ್ಞೆ ನೋಡಪ್ಪ ನೆಲೆ ಅಂತ ಬಿಡುತ್ತೆ. ಅವನು ಇನ್ನೇನ್ ಮಾಡುದು? ಯಾಕಂದ್ರೆ ಮನಸ್ಸಿಗೆ ಇಲ್ಲ ಬಹಿರ್ಮುಖ ಪ್ರವೃತ್ತಿ, ಇಲ್ಲ ಅಂತರ್ಮುಖ ಪ್ರವೃತ್ತಿ, ಹೌದು ಇನ್ನೊಂದು ಪ್ರವೃತ್ತಿ ಇಲ್ಲ. ಬಹಿರ್ಮುಖದ ನಿಲ್ಲಿಸ್ಬಿಟ್ರೆ ನಾನು ಒಳಗೆ ಹೋಗಲೇಬೇಕು. ಈ ಒಳಗೆ ಹಾವು ಬಂದ್ಬಿಡುತ್ತಪ್ಪ, ಹಾವು ಬಂದ್ಬಿಡುತ್ತೆ, ಅಲ್ಲಿಂದ ಬಂದ್ಬಿಡುತ್ತೆ ಹಾವು. ಅಲ್ಲಿ ಹೋಗೋ ಜಾಗ ಇದೆ, ಇಲ್ಲಿ ಹೋಗೋ ಜಾಗ ಇದೆ, ಅಲ್ಲಿ ಹೋಗೋ ಜಾಗ ಇದೆ, ಇಲ್ಲಿ ಹೋಗಿದೆ, ಆಮೇಲೆ ಅಲ್ಲೂ ಹೋಗ್ಬಿಡುದು.
ಈಗೆಲ್ಲರೂ ಕ್ಲೋಸ್ ಮಾಡ್ಬಿಟ್ರೆ ಮತ್ತೆ ಅದೆಲ್ಲ ಹೋಗ್ಬೇಕು, ಬಂದವರೆಲ್ಲ ಹೋಗ್ಬೇಕು, ಅದು ಬೇರೆ ಜಾಗನೇ ಇಲ್ಲ. ಹಾಗೆ ಮನಸ್ಸು ಆತ್ಮನಿಂದ ಬಂದದ್ದು, ಆತ್ಮನಿಂದ ಬಂದ ಮನಸ್ಸು ಪ್ರಪಂಚ ಎಟ್ಟಿಸ್ಕೊಂಡು ಹೋಗ್ತಾ ಇದೆ. ಅದಕ್ಕೆ 5 ಕಿಟಕಿ ಬಂದ್ ಮಾಡ್ಬಿಡು, ಕಣ್ಣು ಕಿವಿ ಮೂಗು ಪಂಚೇಂದ್ರಿಯವನ್ನು ಬಂದ್ ಮಾಡ್ಬಿಟ್ರೆ ಅದು ಮತ್ತೆ ಅದು ಒಳಗೆ ಹೋಗಿ ಆತ್ಮಗಳಿಗೆ ಹೋಗ್ಬೇಕು, ಅದು ಬೇರೆ ಆಪ್ಷನೇ ಇಲ್ಲ. ಹಾಗಾಗಿ ಒಳಗೆ ಹೋಗಿ ಆತ್ಮನಿಂದ ಇಲ್ಲಿ ಕುತೂಹಲ ಇದ್ದು ಚಾಂಚಲ್ಯತೆ ಇದ್ರೆ ಹೊರಗಡೆ ಓಡುತ್ತೆ. ಅದೆಲ್ಲ ಕುತೂಹಲ ಬಿಟ್ಕೊಂಡು ಚಾಂಚಲ್ಯತೆ ಬಿಟ್ಕೊಂಡ್ರೆ ಅದು ಆತ್ಮನಲ್ಲಿಯೇ ನೆಲೆ ನಿಂತು ಆತ್ಮನಲ್ಲಿ ಪ್ರಜ್ಞೆ ಪ್ರತಿಷ್ಠಿತವಾಗುತ್ತೆ, ನೆಲೆ ನಿಲ್ಲತ್ತೆ. ವಾಕ್ಯ ಓದ್ಬೇಡ. ಇಂದ್ರಿಯಾಣಾಂ ಪ್ರವರ್ತೋ ದೋಷಃ ಉಪಪಾದಿತಃ ಯಸ್ಮಾತ್ ತಸ್ಮಾತ್ ಯಸ್ಯ ಯತೇಃ ಹೇ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಸರ್ವಪ್ರಕಾರೈಃ ಮಾನಸಾದಿಭೇದೈಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಮಾನಸಾದಿ ಹೊರಗಡೆ ರೂಪಾದಿಭೇದದಿಂದ, ಒಳಗಡೆ ಮಾನಸ ರೂಪದಿಂದ ಅಂದ್ರೆ ಇಂದ್ರಿಯಗಳ ಪ್ರವೃತ್ತಿಯಲ್ಲಿ ದೋಷವನ್ನು ತೋರಿಸ್ಕೊಂಡಿದ್ವಿ, ಇಂದ್ರಿಯದಿಂದ ಹೋದ ಏನಾಗತ್ತೆ ಅಂತ. ಆದ್ರಿಂದ ಆ ದೋಷವನ್ನು ಕಂಡುಕೊಂಡು ಮನದಟ್ಟು ಮಾಡಿಕೊಂಡು ಇಲ್ಲಿ ಮಹಾಬಾಹುವೆ ಯಾವಾತನು ಎಲ್ಲಾ ಪ್ರಕಾರದಿಂದಲೂ ಇಂದ್ರಿಯವನ್ನ ಹತೋಟಿ ಇಟ್ಕೊಳ್ತಾನೋ, ನಿಗ್ರಹದಲ್ಲಿ ಇಟ್ಕೊಳ್ತಾನೋ, ಎಲ್ಲಾ ಪ್ರಕಾರದಿಂದಲೂ ಮಾನಸ ಭೇದ, ರೂಪಾದಿ ಭೇದ, ಲೌಕಿಕ ಚಿಂತೆ, ಶಾಸ್ತ್ರೀಯ ಚಿಂತೆ, ಬಹಿಶ್ಚಿಂತೆ ಅಂತ ಯಾವ ಚಿಂತೆ ಇಟ್ಕೋಬಾರ್ದು. ಎಲ್ಲ ಚಿಂತೆ ಬಿಟ್ಟು ಆತ್ಮಚಿಂತನೆಯೊಂದನ್ನೇ ಹೇಳಬೇಕು. ನಾನು ಯಾರೋ ಒಂದು ವಿಚಾರ ಮಾತ್ರ ಮಾಡ್ಕೋಬೇಕು. ಆ ರೀತಿ ಇದ್ದಂತಹ ಇಂದ್ರಿಯಗಳಿಂದ, ಆ ಮನಸ್ಸಿನಿಂದ ಇಂದ್ರಿಯಾರ್ಥಗಳಿಂದ ಹಿಮ್ಮೆಟ್ಟಿದ ಇಂದ್ರಿಯಗಳು ಅದನ್ನು ಬಿಟ್ಟದ್ದಾದ್ರೆ ಅವನ ಪ್ರಜ್ಞೆ ನೆಲೆ ನಿಲ್ಲತ್ತೆ, ಆತ್ಮಸ್ವರೂಪ ಕಂಡುಕೊಳ್ಳುತ್ತೆ. ಒಂದು 5 ನಿಮಿಷ ಅಮ್ಮ ಮಾಡ್ತೇನೆ.